ಪ್ರಾರ್ಥನೆ ಮಾಡಿಕೊಳ್ಳುವ. ನಿಮ್ಮೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂಥ ದೇವರೇ, ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನಿನ್ನ ಮುಂದೆ ನಾವು ಬಂದಿದ್ದೇವೆ. ಈ ದಿನದ ಸಂದೇಶವನ್ನು ಕರ್ತನೆ ನೀನು ತಾನೇ ಆಶೀರ್ವದಿಸು. ಬಾಪ್ತಿಸಮವನ್ನು ಹೊಂದುವವರಿಗೂ ಮತ್ತು ಇತರ ನಾವುಗಳು ಕೂಡ ಅದರ ಕ್ರಮವನ್ನು, ಅದರ ಚಿತ್ರಣವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ನೀಡಿ. ಕರ್ತನೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಿನ್ನ ಮುಂದೆ ನಾವು ಹೇಗಿದ್ದೇವೆ, ಹೇಗೆ ಜೀವಿಸ್ತಾ ಇದ್ದೇವೆ, ಹೇಗೆ ನಡೆದುಕೊಳ್ತಾ ಇದ್ದೇವೆ ಎಂಬುದನ್ನು ಕರ್ತನೆ ನಮಗೆ ನಾವು ಮನವರಿಕೆ ಮಾಡಿಕೊಳ್ಳುವ ಹಾಗೆ ಈ ಸಂದರ್ಭದಲ್ಲಿ ನಮಗೆ ಸಹಾಯವನ್ನು ದಯಪಾಲಿಸು. ಹೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ನಡೆಸು. ಅಲ್ಪನಾದ ನನ್ನನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ ನಿನ್ನ ವಾಕ್ಯವನ್ನು ಬೋಧಿಸು. ಈ ಪ್ರಾರ್ಥನೆ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ ದೇವರೇ, ಆಮೆನ್. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಸೊ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಪಿಯೂಷ್ ಅವರು ಮತ್ತು ಸಹೋದರ ಜೆರಿ ಅವರು ಇವತ್ತು ಅವರ ಬಾಪ್ತಿಸಮ ಕಾರ್ಯ ಇರುವುದರಿಂದ ಈ ದಿನದಲ್ಲಿ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ನಾವು ಕೂಡ ಅದನ್ನು ನಮ್ಮನ್ನು ನಾವು ಕೂಡ ಪರೀಕ್ಷೆ ಮಾಡಿಕೊಳ್ಬೋದು. ಈ ಒಂದು ಚಿತ್ರಣದ ಮೂಲಕವಾಗಿ ನಮ್ಮನ್ನು ಸಹ ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸೊ ಪ್ರತಿ ಸಂದರ್ಭದಲ್ಲಿ ಈ ದೇವರ ವಾಕ್ಯದಿಂದ ನಮ್ಮ ಜೀವಿತವನ್ನು ಅಥವಾ ನಮ್ಮ ನಡೆ, ನಮ್ಮ ಕಂಡಕ್ಟ್ ಅಂತ ಕರಿತೇವೆ ಅದನ್ನು, ಅಂದರೆ ನಮ್ಮ ಇಡೀ ಜೀವನವನ್ನು ನಾವು ಈ ದೇವರ ವಾಕ್ಯದಲ್ಲಿ ಏನು ಮಾಡ್ಬೋದು, ನಾವು ನಮ್ಮನ್ನು ಪರೀಕ್ಷಿಸಿ ಕೊಳ್ಳಬಹುದು. ಯಾವ ರೀತಿಯಲ್ಲಿ ನಮ್ಮ ಮುಖವನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಳ್ತೇವೋ ಅದೇ ರೀತಿಯಲ್ಲಿ ಈ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮ ಇಡೀ ಜೀವಿತವನ್ನು ನಾವೇನು ಮಾಡ್ಬೋದು, ನೋಡಿ ಕೊಳ್ಳಬಹುದು. ಇದನ್ನು ಓದುವಾಗ, ಇದನ್ನು ಕಲಿಯುವಾಗ, ಈ ವಾಕ್ಯ ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಪ್ರತಿಯೊಂದು ವಿಷಯಗಳು ನಮಗೇನು ಮಾಡ್ತದೆ, ಅದು ತೋರಿಸಿ ಕೊಡುವಂಥದ್ದು, ಪ್ರಕಟಿಸುವಂಥದ್ದು, ನಮಗೆ ಅದರ ಬೆಳಕಿನಲ್ಲಿ ನಡೆಸುವಂಥದ್ದಾಗಿದೆ. ಹಾಗಾಗಿ ದೇವರ ವಾಕ್ಯ ಎಂಬುದು ನಮಗೆ ಬಹಳ ಮುಖ್ಯವಾದದ್ದು. ಈ ವಾಕ್ಯ ಇಲ್ಲದೆ ಇದ್ದರೆ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಫಲ ಅಥವಾ ಪವಿತ್ರಾತ್ಮನ ಕಾರ್ಯ, ಪವಿತ್ರಾತ್ಮನ ಕ್ರಿಯೆಗಳು ಇರುವುದು ಇಲ್ಲ. ಸೊ ವಾಕ್ಯ ನಮಗೆ ಬಹಳ ಮುಖ್ಯ. ಆ ವಾಕ್ಯವನ್ನು, ಹೇಳಿದ ವಾಕ್ಯಗಳನ್ನು ನಾವು ತೆಗೆದುಕೊಂಡು ಅದನ್ನು ಸ್ವೀಕರಿಸಿ ಅದಕ್ಕೆ ನಾವು ವಿಧೇಯರಾಗಿ ಜೀವಿಸುವುದು ಬಹಳ ಮುಖ್ಯವಾಗಿದೆ. ಸೊ ಆದುದರಿಂದ ಬಾಪ್ತಿಸಮಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನದಲ್ಲಿ ನಾವು 3 ಚಿತ್ರಣವನ್ನು ಇಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇ ಒಂದು ಚಿತ್ರಣ, ಅಲ್ಲಿ ಶಿಲುಬೆಗೆ ಹಾಕಿರುವಂಥದ್ದು, ಮೇಲೆ ಯೇಸು, ಮತ್ತೆ ಅದರ ಕೆಳಗಡೆ ಪಾಸ್ಟ್ರು ಒಬ್ಬರಿಗೆ ಬ್ಯಾಪ್ಟಿಸಮ್ ಕೊಡಲಿಕ್ಕೆ ನೀರಲ್ಲಿ ನಿಂತಿರೋದು, ಇಬ್ಬರು ವ್ಯಕ್ತಿ ನಿಂತಿರುವಂಥದ್ದು. ಎರಡನೇದಾಗಿ ಮಧ್ಯದಲ್ಲಿ ಅದು ಸಮಾಧಿಯನ್ನು ಸೂಚಿಸ್ತದೆ, ಬರಿಯಲ್ ಗ್ರೌಂಡ್, ಸಮಾಧಿ ಮಧ್ಯದ. ಎರಡನೇದಾಗಿ ಪಾಸ್ಟ್ರು ಏನು ಮಾಡಿದ, ಈಗ ನೀರಲ್ಲಿ ಒಬ್ಬ ವ್ಯಕ್ತಿಯನ್ನ ಮುಳುಗಿಸಿದ, ಬರೀಡ್ ವಿತ್ ಹಿಮ್, ಕ್ರಿಸ್ತನೊಂದಿಗೆ ಅವರು ಏನಾಗಿದ್ದಾರೆ, ಪಟ್ಟಿದ್ದಾರೆ ಎಂಬುದಾಗಿ. ಮೂರನೇದಾಗಿರುವಂತ ಚಿತ್ರ, ಕ್ರಿಸ್ತನು 3ನೇ ದಿನದಲ್ಲಿ ಏನಾದ, ಪುನರುತ್ಥಾನನಾಗಿ ಸಮಾಧಿಯಿಂದ ಎದ್ದು ಹೊರಗೆ ಬಂದ. ಅದೇ ರೀತಿಯಲ್ಲಿ 3ನೇ ಚಿತ್ರ, ಪಾಸ್ಟ್ರು ನೀರಿನಲ್ಲಿ ಬಾಪ್ತಿಸಮ ಕೊಟ್ಟ ನಂತರ
ವಿಶ್ವಾಸ ನೀರಿನಿಂದ ಮೇಲಕ್ಕೆ ಬರುವಾಗ ರೈಸ್ಡ್ ವಿತ್ ಹಿಮ್, ಕ್ರಿಸ್ತನೊಂದಿಗೆ ಏನಾಗಿದ್ದಾರೆ, ಎಬ್ಬಿಸಲ್ಪಟ್ಟಿದ್ದಾರೆ ಎಂಬುದಾಗಿ. ಸೊ ಈ ಮೂರು ಚಿತ್ರಣ, ಈ ಮೂರು ಸಂಗತಿಗಳು ನಾವು ಬಾಪ್ಟಿಸಮವನ್ನ ತೆಗೆದುಕೊಳ್ಳುವಾಗ ಆಗುವುದಿಲ್ಲ. ಬಾಪ್ಟಿಸಮ ತೆಗೆದುಕೊಳ್ಳುವಾಗ ಈ ಮೂರು ಚಿತ್ರಣ ಆಗುವುದಿಲ್ಲ. ಆದರೆ ಈ ಮೂರು ಚಿತ್ರಣ ಬಾಪ್ಟಿಸಮ ಆಗುವುದಕ್ಕಿಂತ ಮುಂಚೆ ಏನಾಗಿದೆ, ಆಗಿ ಹೋಗಿದೆ. ಈ ಮೂರು ಚಿತ್ರಣ ಬಾಪ್ಟಿಸಮ ಆಗುವುದಕ್ಕಿಂತ ಮುಂಚೆ ಆಗಿ ಹೋಗಿರುವುದರಿಂದ ಅದರ ಗುರುತಿಗಾಗಿ ಇದು ನನಗೆ ಆಗಿದೆ, ನಾನು ಕ್ರಿಸ್ತನೊಂದಿಗೆ ಸತ್ತಿದ್ದೇನೆ, ನಾನು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನೆ ಎಂಬ ಗುರುತಿಗಾಗಿ, ಬಾಹ್ಯ ಗುರುತಿಗಾಗಿ ನಾವು ಈ ನೀರಿನ ಬಾಪ್ಟಿಸಮವನ್ನ ತೆಗೆದುಕೊಳ್ತೇವೆ ಅಥವಾ ನೀರಿನ ಬಾಪ್ಟಿಸಮವನ್ನ ಮಾಡ್ತೇವೆ. ಒಂದು ವಾಕ್ಯ ಓದುವ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮತ್ತು 24ನೇ ವಚನ. ಯಾರಾದರೂ ಒಬ್ರು ಓದಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. ಕ್ರಿಸ್ತನವರು ತಮ್ಮ ಶರೀರವನ್ನು ಅದರ ಇಚ್ಛೆಗಳು ಮತ್ತು ದುರಾಸೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ನೋಡಿ, ಈ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ಇನ್ನೊಂದು ವಾಕ್ಯ ಓದುವ. ಅದರ ಸಂದರ್ಭದಲ್ಲಿ 14ನೇ ವಚನ, ಅದೇ ಒಂದು ಅದೇ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಯಾಕೆಂದರೆ ನಿನ್ನ ನೆರೆಯವರನ್ನು 6ನೇ ಅಧ್ಯಾಯ 14ನೇ ವಚನ. ಅದೇ ಗಲಾತ್ಯ ಪತ್ರಿಕೆ 6:14. ಗಲಾತ್ಯ ಪತ್ರಿಕೆ 6:14. ಈಗ ನಾವು 5:24 ಓದಿದ್ದೇವೆ. ಅದೇ ಗಲಾತ್ಯ ಪತ್ರಿಕೆ 6:14. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಎಚ್ಚರ ಕೊಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿದೆ. ನಾನು ಲೋಕದ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಓಕೆ, ಬನ್ನಿ 2ನೇ ಅಧ್ಯಾಯಕ್ಕೆ 2ನೇ ಅಧ್ಯಾಯ 20ನೇ ವಚನ. ಅದೇ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಈಗ ನಾನು ನಿಮಗೆ ಬರೆಯುವುದರ ವಿಷಯದಲ್ಲಿ ನೀವು ದೇವರ ಮುಂದೆ ನಾನು ಸುಳ್ಳಾಡುವುದಿಲ್ಲ. ಅದಲ್ಲ, 20ನೇ ವಚನ. ಓಕೆ, ಸೊ 20ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನ ಒಂದು ಸ್ವಂತ ಅನುಭವ, ಅವನ ಹೃದಯದ ಒಳಗಿನಿಂದ ಬಂದಂಥ ಒಂದು ವಿಷಯ ಮತ್ತು ಅವನ ಸ್ವಂತ ಜೀವಿತ, ತನ್ನ ಬಗ್ಗೆ ಆತನ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ನಾನೇನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುವಂಥದ್ದು, ನಾನು ಏನಾಗಿದ್ದೇನೆ, ನಾನು ಏನು ಮಾಡಿದ್ದೇನೆ ಎಂಬ ತನ್ನ ಜೀವಿತದ ಬಗ್ಗೆ, ತನ್ನ ವಿಷಯದ ಬಗ್ಗೆ ಹೇಳ್ತಾನೆ. ಅವನೇನು ಹೇಳ್ತಾನೆ ತನ್ನ ಬಗ್ಗೆ? ಅವನು ಹೇಳ್ತಾನೆ ನೋಡಿ, ತನ್ನ ಬಗ್ಗೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕ್ರಿಸ್ತನೊಂದಿಗೆ. ಸೊ ಪೌಲನು ತನ್ನನ್ನು ತಾನು ಏನ್ ಮಾಡಿದಾನಂತೆ, ತನ್ನನ್ನೇ ತಾನು ಏನ್ ಮಾಡಿದಾನ, ಅವನು ಯಾರೊಂದಿಗೆ? ಕ್ರಿಸ್ತನೊಂದಿಗೆ ಏನ್ ಮಾಡಿದ್ದಾನೆ, ತನ್ನನ್ನ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಒಂದು. ಎರಡನೇದಾಗಿ 6ನೇ ಅಧ್ಯಾಯಕ್ಕೆ ಬರುವಾಗ 14ನೇ ವಚನದಲ್ಲಿ ಹೇಳ್ತಾನೆ,
ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿತು. ನೋಡಿ, 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾನು ಕ್ರಿಸ್ತನೊಂದಿಗೆ ನನ್ನನ್ನೇನು ಮಾಡಿದ್ದೇನೆ? ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇಲ್ಲಿ ನನ್ನ ಪಾಲಿಗೆ ಏನ್ ಮಾಡಿದ್ದೇನೆ? ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿತ್ತು. ನಾನು ಲೋಕದ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಸೊ ಕ್ರಿಸ್ತನು ಶಿಲುಬೆಯಲ್ಲಿ ಹಾಕಲ್ಪಟ್ಟನು. ಅದೇ ರೀತಿ ಅಪೊಸ್ತಲನಾದ ಪೌಲನು ಸಹ ತನ್ನನ್ನು ತಾನು ಕ್ರಿಸ್ತನೊಂದಿಗೆ ಏನ್ ಮಾಡಿದ್ದಾನೆ? ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ. ಲೋಕದ ಪಾಲಿಗೆ ಅವನೇನಾಗಿದ್ದಾನೆ? ತನ್ನನ್ನು ತಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ. ಓಕೆ. ಸೊ 5ನೇ ಅಧ್ಯಾಯ 24ನೇ ವಚನ ನಾವು ನೋಡೋದಾದ್ರೆ 24ನೇ ವಚನದಲ್ಲಿ ಹೇಳ್ತಾನೆ, ವಿಶ್ವಾಸಿಗಳಿಗೆ, ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳಿಗೆ ಕ್ರಿಸ್ತನವರು ಏನ್ ಮಾಡಿದಾರಂತ? ಅವರು ತಮ್ಮ ಶರೀರವನ್ನು ಅದರ ಇಚ್ಛೆ, ಶರೀರ ಅಂದ್ರೆ ಶರೀರದ ಇಚ್ಛೆ, ಶರೀರವನ್ನು ಮತ್ತು ಅದರ ಇಚ್ಛೆ, ದುರಾಶೆ ಸಹಿತವಾಗಿ ಏನ್ ಮಾಡಿದಾರಂತೆ? ಶಿಲುಬೆಗೆ ಹಾಕಿದ್ದಾರೆ. ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಕೇಳಿಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಾನು ನನ್ನನ್ನ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನಾ? ನಾನು ನನ್ನನ್ನು ದಿನನಿತ್ಯ ಯೇಸು ಕ್ರಿಸ್ತನೊಂದಿಗೆ ನಾನು ಹೀಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನಾ? ಅಥವಾ ನಾನು ಶಿಲುಬೆಯಲ್ಲಿ ಇದ್ದೇನಾ? ನೋಡಿ, ಮೊದಲನೇ ಚಿತ್ರಣ ನಮಗೆ ನೋಡುವಂಥದ್ದು, ಆ ಶಿಲುಬೆಯಲ್ಲಿ 2 ವ್ಯಕ್ತಿಗಳು ಕಾಣ್ತಾರ ಚಿತ್ರದಲ್ಲಿ. ಮೊದಲನೇ ವ್ಯಕ್ತಿ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರು? ಅದು ಯಾರು? ಅಲ್ಲ, ನಾವಲ್ಲ, ನಾನು. ಹಾಗಾದ್ರೆ ನಾನು ಕ್ರಿಸ್ತನೊಂದಿಗೆ ನನ್ನನ್ನು ನಾನು ಶಿಲುಬೆಯಲ್ಲಿ ಹಾಕಿಸಿಕೊಂಡಿದ್ದೇನಾ ಎಂಬುದು ಪ್ರಶ್ನೆ. ಸೊ ಇದು ಒಂದು ದಿನದ ಪ್ರಕ್ರಿಯೆ ಅಲ್ಲ. ದಿನನಿತ್ಯ ನನ್ನನ್ನು ನಾನು ಕ್ರಿಸ್ತನೊಂದಿಗೆ ಏನ್ ಮಾಡಬೇಕಾಗಿದೆ? ಶಿಲುಬೆಗೆ ಹಾಕಿಸಿಕೊಳ್ಳಬೇಕಾಗಿದೆ. ಸೊ ಶಿಲುಬೆಗೆ ಹಾಕಿಸಿಕೊಳ್ಳುವುದರ ಅರ್ಥ ಏನಾಗಿದೆ? ಶಿಲುಬೆಗೆ ಹಾಕಿಸಿಕೊಳ್ಳುವುದರ ಅರ್ಥ ಏನಾಗಿದೆ? ಶಿಲುಬೆಗೆ ಹಾಕಿಸಿಕೊಂಡವರು ಹೇಗಿರ್ತಾರೆ? ಶಿಲುಬೆಗೆ ಹಾಕೋದ್ಯಾಕೆ? ಶಿಲುಬೆಗೆ ಹಾಕೋದ್ಯಾಕೆ? ಶಿಲುಬೆಗೆ ಹಾಕೋದ್ಯಾಕೆ? ಶಿಲುಬೆಗೆ ಹಾಕೋದ್ಯಾಕೆ? ಜನರನ್ನ ಶಿಲುಬೆಗೆ ಯಾಕೆ ಹಾಕ್ತಿದ್ರು? ರೋಮ್ ಸರ್ಕಾರದ ಕಾಲದಲ್ಲಿ ಒಬ್ಬ ಮನುಷ್ಯನನ್ನ ಶಿಲುಬೆಗೆ ಯಾಕೆ ಹಾಕ್ತಿದ್ರು? ತಪ್ಪು ಮಾಡಿದವರನ್ನ, ಅಪರಾಧ ಮಾಡಿದವರನ್ನ, ಯಾವುದೇ ರೀತಿಯ ಪಾಪವಾಗಿರಲಿ ಅಂತ ಒಂದು ಘೋರವಾದಂಥ ತಪ್ಪು ಮಾಡಿದವರನ್ನ ರೋಮ್ ಸರ್ಕಾರದ ಕಾಲದಲ್ಲಿ ಒಬ್ಬ ಮನುಷ್ಯನನ್ನ ಶಿಕ್ಷಿಸುವುದಕ್ಕೆ, ಕೊಲ್ಲುವುದಕ್ಕೆ ಏನ್ ಮಾಡ್ತಿದ್ರು? ಶಿಲುಬೆಗೆ ಏರಿಸಲ್ಪಡ್ತಿದ್ರು. ಸೊ ಅದರ ಅರ್ಥ ಏನಾಗಿದೆ? ಶಿಲುಬೆಗೆ ಹಾಕಿಸಿಕೊಳ್ಳುವುದರ ಅರ್ಥ ಕೊಲ್ಲಲ್ಪಡುವುದು ಅಥವಾ ಸಾಯುವುದು ಎಂಬುದಾಗಿ. ಸೊ ಈಗ ನಾನು ನನ್ನನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡೇನೆ ಆಗಿದ್ರೆ ನಾನೇನಾಗಬೇಕಾಗಿದೆ? ಈಗ ನಾನು ಕೂಡ ಸತ್ತೋಗಿದ್ದೇನೆ. ನಾನು ಕೂಡ ಕ್ರಿಸ್ತನೊಂದಿಗೆ, ಕ್ರಿಸ್ತನು ಯಾವಾಗ
ಮನುಷ್ಯನ ಪಾಪಕ್ಕಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟು ಕೊಲ್ಲಲ್ಪಟ್ಟನೋ, ಸತ್ತು ಹೋದನೋ, ಅದೇ ರೀತಿಯಲ್ಲಿ ನಾನು ಕೂಡ ಕ್ರಿಸ್ತನೊಂದಿಗೆ ಏನಾಗಿದ್ದೇನೆ, ಶಿಲುಬೆಗೆ ಹಾಕಿಸಿಕೊಂಡಾಗ ನಾನು ಕೂಡ ಏನಾಗಿದ್ದೇನೆ, ಸತ್ತೋಗಿದ್ದೇನೆ. ಸೊ ಯಾವುದೇ ಪಾಲಿಗೆ ಸತ್ತೋಗಿದ್ದೇನೆ? ಪೌಲನು ಹೇಳುವ ಹಾಗೆ, ಒಂದು ವಿಶ್ವಾಸಿಗಳ ವಿಷಯಕ್ಕೆ ಬರುವಾಗ 5:24 ಕ್ರಿಸ್ತನವರು ತಮ್ಮ ಶರೀರವನ್ನು, ಅಂದರೆ ತಮ್ಮ ಶರೀರವನ್ನು ಅಂತ ಹೇಳಿದ್ರೆ ತಮ್ಮ ಶರೀರದ ಇಚ್ಛೆಗಳನ್ನು, ಶರೀರದ ಆಸೆಗಳನ್ನು, ಶಾರೀರಿಕವಾಗಿ ಮಾಡುವಂತ ಎಲ್ಲಾ ರೀತಿಯ ಪಾಪಗಳನ್ನು ಅದು ಸೂಚಿಸ್ತದೆ. ಶಾರೀರಿಕವಾಗಿ ಮಾಡುವಂತ ಎಲ್ಲ ರೀತಿಯ ಪಾಪಗಳು ಅದು ಏನ್ ಮಾಡ್ತದೆ, ಹೇಳುವಂತದ್ದಾಗಿದೆ. ಸೊ ಅದೇ ರೀತಿಯಲ್ಲಿ ಅವನೇನ್ ಮಾಡಿದ್ದಾನೆ, ಮತ್ತೊಮ್ಮೆ ಪೌಲನು ಹೇಳ್ತಾರೆ, ನಾನು ಲೋಕದ ಪಾಲಿಗೆ ಏನ್ ಮಾಡಿದ್ದೇನೆ, ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ದಟ್ ಮೀನ್ಸ್, ಅದರ ಅರ್ಥ ನಾನು ಲೋಕದ ಪಾಲಿಗೆ ಏನಾಗಿದ್ದೇನೆ, ಸತ್ತೋಗಿದ್ದೇನೆ ಎಂಬುದಾಗಿ ಅರ್ಥ. ಲೋಕದ ಪಾಲಿಗೆ ನಾನು ಸತ್ತೋಗಿದ್ದೇನೆ. ಇನ್ನು ಲೋಕದ ಪಾಲಿಗೆ ನಾನೇನ್ ಮಾಡೋದಿಲ್ಲ, ಜೀವಿಸೋದಿಲ್ಲ. ಲೋಕದ ಆಶಾಪಾಶಗಳಿಗೆ ನಾನೇನಾಗುವುದಿಲ್ಲ, ಒಳಗಾಗುವುದಿಲ್ಲ. ಇನ್ನು ನಾನು ಶಾರೀರಿಕವಾದ ರೀತಿಯಲ್ಲಿ ಏನು ಮಾಡುವುದಿಲ್ಲ, ಜೀವಿಸೋದಿಲ್ಲ. ಇನ್ನು ನಾನು ಹೊಸಬನು, ಹೊಸ ಕ್ರಿಸ್ತನಲ್ಲಿ ಹೊಸ ವ್ಯಕ್ತಿ, ನೂತನ ಸೃಷ್ಟಿ, ಹೊಸ ಮನುಷ್ಯ, ಹೊಸ ಹೃದಯವನ್ನ, ಹೊಸ ಆತ್ಮವನ್ನ, ಕ್ರಿಸ್ತನ ರಕ್ತದಿಂದ ನನ್ನನ್ನು ನಾನು ತೊಳಕೊಂಡ ವ್ಯಕ್ತಿ. ಸೊ ನಾನು ಒಳಗಿನಿಂದ ಏನಾಗಿದ್ದೇನೆ, ನೂತನವಾಗಿದ್ದೇನೆ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಎಲ್ಲ ರೀತಿಯ ಪಾಪಗಳಿಂದ ನಾನೇನಾಗಿದ್ದೇನೆ, ಮುಕ್ತನಾಗಿದ್ದೇನೆ. ಎಲ್ಲ ರೀತಿಯ ಪಾಪಗಳು ನನ್ನನ್ನು ತೊಳೆಯಲ್ಪಟ್ಟಿದೆ, ಶುದ್ಧೀಕರಿಸಲ್ಪಟ್ಟಿದೆ. ಹಾಗಾಗಿ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಅಥವಾ ಕ್ರಿಸ್ತನೊಂದಿಗೆ ನಾನು ಶಿಲುಬೆಯಲ್ಲಿ ಕೊಲ್ಲಲ್ಪಟ್ಟಿದ್ದೇನೆ, ಸತ್ತಿದ್ದೇನೆ. ಹಾಗಾಗಿ ನಾನು ಲೋಕದ ಪಾಲಿಗೂ ಏನಾದೆ, ಸತ್ತಿದ್ದೇನೆ ಅಲ್ವಾ? ಅದೇ ಚಿತ್ರಣ. ಸೊ ಒಬ್ಬ ವ್ಯಕ್ತಿ ಕ್ರಿಸ್ತನೊಂದಿಗೆ ಸಾಯುವಂಥದ್ದು. ರೋಮ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಾವು ಬರೋದಾದ್ರೆ ಅಲ್ಲಿ ನಮಗೆ ಇನ್ನೂ ಬಹಳ ಉತ್ತಮವಾದಂಥ ಆಲೋಚನೆಯನ್ನು ನಮಗೆ ಕೊಡ್ತದೆ. ಬಹಳ ಆಳವಾದಂಥ ಆಲೋಚನೆ ನಮಗೆ ಉಂಟು ಮಾಡ್ತದೆ. ಮೊದಲನೇದಾಗಿ 6ನೇ ಅಧ್ಯಾಯದ 1ನೇ ವಚನ ನೋಡೋಣ. 6ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ಏನು ಹೇಳೋಣ? ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು. ನೋಡಿ, ಅಲ್ಲಿ ಅಪೊಸ್ತಲನಾದಂಥ ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಒಂದು ಪ್ರಶ್ನೆಯನ್ನ ಆತನು ಕೇಳ್ತಾನೆ. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಥಿಯಾಲಜಿ ಇದೆ. ಆ ಥಿಯಾಲಜಿ ಏನಂತ ಹೇಳಿದ್ರೆ, ರೋಮಾ ಪತ್ರಿಕೆ, ಇಡೀ ರೋಮಾ ಪತ್ರಿಕೆಯ ಒಂದು ಉಪದೇಶ, ಕಲಿಸುವಿಕೆ ಏನಂತ ಹೇಳಿದ್ರೆ, ಮನುಷ್ಯನು ತಾನು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದ ಅವನೇನಾಗುವುದಿಲ್ಲ, ರಕ್ಷಣೆ ಹೊಂದುವುದಿಲ್ಲ. ಅವನು ಏನು ಬೇಕಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಲಿ, ಅಂದ್ರೆ ಬೇಕಾದ್ರೆ ಅವನೇನ್ ಮಾಡಲಿ, ಬೇಕಾದ್ರೆ ಏನ್ ಮಾಡಲಿ. ಈಗ ಉದಾಹರಣೆಗೆ ಈ ಕೆಲವು ಬ್ರೈನ್ ಡೆಡ್ ಆದವರು ಏನ್ ಮಾಡ್ತಾರೆ, ಅವರ ಅಂಗಾಂಗಗಳನ್ನ ಡೊನೇಟ್ ಮಾಡ್ತಾರೆ. ಅವರ ಹೃದಯ, ಕಣ್ಣು ಎಲ್ಲ ಭಾಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಅದನ್ನ ಅಳವಡಿಸ್ತಾರೆ. ಸೊ ಅದೇ ರೀತಿಯಲ್ಲಿ ನಮಗಿರುವಂಥದ್ದಲ್ಲಿ ನಾವು ಹಣವನ್ನು ಕೊಡಬಹುದು, ಅಥವಾ ಬೇಕಾದ್ರೆ ನಮ್ಮ ಆಸ್ತಿಯನ್ನು ಕೊಡಬಹುದು, ನಮ್ಮ ಬಟ್ಟೆಯನ್ನು ಕೊಡಬಹುದು, ನಮ್ಮಲ್ಲಿರುವಂಥ ಊಟವನ್ನ ಕೊಡಬಹುದು. ಇವೆಲ್ಲ ಕೊಟ್ಟು ಖಾಲಿ ಆದ್ಮೇಲೆ ಇನ್ನೇನು ಉಳಿತು? ಈ ದೇಹ ಉಳಿತು ಲಾಸ್ಟ್. ಈ ದೇಹವನ್ನು ಡೊನೇಟ್ ಮಾಡಿದ್ರು ಸಹ ಅದು ಒಳ್ಳೇದಲ್ವ? ಬ್ರೈನ್ ಡೆಡ್ ಆದ್ಮೇಲೆ ಇನ್ನೊಬ್ಬ ಕಣ್ಣಿಲ್ಲದ ವ್ಯಕ್ತಿಗೆ ನನ್ನ 2 ಕಣ್ಣುಗಳನ್ನು ಕೊಡೋದ್ರ ಮೂಲಕ ಆ ಕಣ್ಣಿಲ್ಲದವನಿಗೆ ಏನಾಯ್ತು? ಈಗ 2 ಕಣ್ಣು ಬಂತು ಅವನಿಗೆ.
ಅದು ಒಳ್ಳೇದಾ? ಒಳ್ಳೆಯ ವಿಷಯ ಅದು. ಸೊ ಡೊನೇಟ್ ಮಾಡಿದ ವ್ಯಕ್ತಿಯನ್ನು ಏನ್ ಮಾಡ್ತಾರೆ? ಬಹಳ ಒಂದು ಗೌರವಿಸ್ತಾರೆ, ಬಹಳ ಒಂದು ಅವರಿಗೆ ಅಭಿಮಾನವನ್ನು ಮಾಡ್ತಾರೆ. ಒಂದು ವೇಳೆ ಅವನು ಹೃದಯವನ್ನು ಕೊಡ್ಬೋದು. ಒಬ್ಬ ಹಾರ್ಟ್ ಪೇಷಂಟ್ ಇದ್ರೆ ಅವನ ಹೃದಯ ಸರಿ ಇಲ್ಲ, ಅದು ಚೇಂಜ್ ಮಾಡಬೇಕು, ಅವನಿಗೊಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹೀಗೆ ದೇಹದ ಕೆಲವು ಭಾಗಗಳು ಬೇರೆ ವ್ಯಕ್ತಿಗಳಿಗೆ ಅಳವಡಿಸಿದ್ರೆ ಅದು ಒಂದು ದೊಡ್ಡ ಒಳ್ಳೆಯ ವಿಷಯ. ಕಳೆದ ಸಾರಿ ನಾನು ಒಂದು ವಿಡಿಯೋ, ಒಂದು ಫೋಟೋ ನೋಡಿದೆ. ಒಂದು ಲೇಡೀಸ್, ಒಂದು ಹುಡುಗಿಗೆ ಒಬ್ಬ ಗಂಡಸಿನ 2 ಕೈಯನ್ನ ಜೋಡಿಸಿದ್ದಾರೆ. ಗಂಡಸಿನ ಕೈ ನೋಡಿ, ಅದು ಹುಡುಗಿ, ಅದು ಕ್ರಮೇಣ ಟ್ರೀಟ್ಮೆಂಟ್ ಅಲ್ಲಿ ನಾರ್ಮಲ್ ಕೈ, ಹುಡುಗಿ ಕೈಯಾಗಿ ಪರಿವರ್ತನೆ ಆಗಿದೆ. ಸೊ ಅದು ದೊಡ್ಡ ವಿಷಯ. 2 ಕೈ ಇಲ್ಲಾಗಿತ್ತು, ಆಕೆಗೆ 2 ಕೈಯನ್ನ ಜೋಡಿಸಿದೆ. ಸೊ ಫಿಂಗರ್ ಮೂವ್ಮೆಂಟ್. ಇನ್ಮೇಲೆ ಅವಳು ಏನ್ ಮಾಡ್ತಾಳೆ? ತನ್ನ ಕೆಲಸವನ್ನು ಮಾಡ್ಕೊಳ್ಳಿ. ದೊಡ್ಡ ವಿಷಯ. ಸೊ ಒಂದು ವೇಳೆ ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಅವನು ಒಂದು ಒಳ್ಳೆಯದು ಮಾಡಿದ್ರೂ ಸಹ ಏನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೋಮಪತ್ರಿಕೆಯ ಥಿಯಾಲಜಿ ಏನಂತ ಹೇಳಿದ್ರೆ, ಕೃಪೆಯಿಂದ ಮಾತ್ರ ಏನಾಗಿದೆ? ರಕ್ಷಣೆ. ಕೃಪೆಯ ಹೊರತು ರಕ್ಷಣೆ ಇಲ್ಲ. ನೋಡಿ, ಬೇಕಾದ್ರೆ ಒಂದು ವಾಕ್ಯ ನೋಡುವ. ಅದೇ ರೋಮ ಪತ್ರಿಕೆಯಲ್ಲಿ 6ನೇ ಅಧ್ಯಾಯವನ್ನ ಹಾಗೆ ಇಟ್ಕೊಂಡಿರಿ. ಹನ್ನೊಂದನೇ ಅಧ್ಯಾಯ 5ನೇ ವಚನ, 5 ಮತ್ತು 6ನೇ ವಚನ, ಅಥವಾ 6ನೇ ವಚನ ಓದಿ. 6ನೇ ವಚನ ಓದಿ. 5ರಿಂದ ಓದಿ. 11, 5 ಮತ್ತು 6. ಸೊ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ, ಒಂದೇ ಒಬ್ಬ ವ್ಯಕ್ತಿ ಕೃಪೆಯಿಂದ ರಕ್ಷಣೆ ಹೊಂದಬೇಕು, ಇಲ್ಲ ಕ್ರಿಯೆಯಿಂದ ರಕ್ಷಣೆ ಹೊಂದಬೇಕು. ಕೃಪೆಯಿಂದನೂ ಕ್ರಿಯೆಯಿಂದೂ ಏನಾಗುವುದಿಲ್ಲ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ ಹೊರತು ನಾವು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಅಲ್ಲ. ಅದಕ್ಕೆ ಇಲ್ಲಿ ಪೌಲನು ಏನ್ ಹೇಳ್ತಾರಂತ ಹೇಳಿದ್ರೆ, ಹಾಗಾದರೆ ಏನು ಹೇಳೋಣ? 6ನೇ ಅಧ್ಯಾಯ. ಹಾಗಾದ್ರೆ ಏನು ಹೇಳೋಣ? 6ನೇ ಅಧ್ಯಾಯ 1ನೇ ವಚನ. ಹಾಗಾದ್ರೆ ಏನು ಹೇಳೋಣ? ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಒಂದು ಪ್ರಶ್ನೆ. ಹೌದು, ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ, ನಾವು ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೇವೆ, ನಾವು ಮಾಡಿದ ಒಳ್ಳೆ ಕ್ರಿಯೆಗಳಿಂದಲ್ಲ. ಮತ್ತು ದೇವರು ನಮಗೆ ಹೆಚ್ಚು 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 ಏನು ಮಾಡ್ತಾನೆ? ಕೃಪೆಯನ್ನ ಕೊಟ್ಟಿದ್ದಾನೆ, ಕೃಪೆಯನ್ನು ಕೊಡ್ತಾ ಹೋಗ್ತಾನೆ. ಸೊ ದೇವರು ನಮಗೆ ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ, ದೇವರು ನಮ್ಮನ್ನ ಕೃಪೆಯಿಂದ ರಕ್ಷಿಸಿದ್ದಾನೆ ಎಂಬುದಾಗಿ, ದೇವರು ನಮಗೆ ಮತ್ತೆ ಕೃಪೆಯನ್ನು ಕೊಡ್ತಾನೆ. ದಟ್ ಮೀನ್ಸ್, ಅದರ ಅರ್ಥ ಏನು? ಕೃಪೆ ಅಂದ್ರೆ ದೇವರು ನಮ್ಮನ್ನ ಬಿಟ್ಟು ಬಿಡ್ತಾನೆ. ನಾವು ಏನೇ ತಪ್ಪು ಮಾಡಿದ್ರು, ನಾವು ಏನೇ ಪಾಪ ಮಾಡಿದ್ರು, ನಾವು ಯಾವುದೇ ಒಂದು ಕೆಟ್ಟತನದಲ್ಲಿ ಜೀವಿಸಿದ್ರು, ಕೃಪೆಯಿಂದ ದೇವರೇನ್ ಮಾಡ್ತಾನೆ? ಬಿಟ್ಟು ಬಿಡ್ತಾನೆ, ಕ್ಷಮಿಸಿ ಬಿಡ್ತಾರೆ ಅಂತ ಹೇಳಿ ನಮಗೆ ದೇವರ ಕೃಪೆ ಉಂಟು. ಹಾಗಾದ್ರೆ ನಾವೇನ್ ಮಾಡ್ಬೋದು? ನಾವು ಹೆಚ್ಚೆಚ್ಚು ಪಾಪವನ್ನ ಮಾಡಬಹುದು. ಯಾಕೆಂದ್ರೆ ಅದೇ 5ನೇ ಅಧ್ಯಾಯ 21ನೇ ವಚನ ಏನ್ ನೋಡ್ತೇವೆ, ಏನ್ ಹೇಳ್ತದೆ ನೋಡಿ. ಹೀಗೆ ಪಾಪವು ಮರಣವನ್ನು ಮಾಡುವುದಕ್ಕಾಗಿ ಪ್ರಭುತ್ವವನ್ನು ನಡೆಸಿದ ಹಾಗೆಯೇ ಕೃಪೆಯು ನೀತಿಯ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಾದ ಉತ್ತೇಜನವನ್ನುಂಟು ಮಾಡುವುದಕ್ಕೆ ಪ್ರಭುತ್ವ ನಡೆಸುವುದು. 20ನೇ ವಚನ. ಹೇಗಾದರೂ ಅಪರಾಧದ ಹೆಚ್ಚಾಗಿ ಕಂಡುಬರುವ ಹಾಗೆ ನ್ಯಾಯ ಪ್ರಮಾಣವು ಪ್ರವೇಶಿಸಿದೆ.
ಪಾಪವು ಹೆಚ್ಚಿದ್ದಲ್ಲಿ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಒಂದು ಕ್ಷಣದಲ್ಲಿ ವಾಕ್ಯ ನಮ್ಗೇನು ತೋರಿಸ್ತದೆ ಅಂದ್ರೆ, ನಾವು ಪಾಪ ಮಾಡಿದಷ್ಟು ದೇವರು ನಮ್ಗೇನು ತೋರಿಸ್ತಾರೆ? ಕೃಪೆ ತೋರಿಸ್ತಾರೆ, ದಯೆ ತೋರಿಸ್ತಾರೆ, ಕ್ಷಮಿಸ್ತಾರೆ, ಪಾಪವನ್ನು ಬಿಟ್ಟು ಬಿಡ್ತಾರೆ. ಓ, ನಮಗೆ ಕೃಪೆ ಉಂಟು, ನಾವು ಹೇಗೆ ಬೇಕಾದ್ರೂ ಏನ್ ಮಾಡ್ಬೋದು, ನಾವು ಹೇಗೆ ಬೇಕಾದ್ರೂ ಜೀವಿಸ್ಬೋದು, ನಾವು ಏನ್ ಬೇಕಾದ್ರೂ ಬಿಕಾಸ್ ನಮ್ಗೆ ದೇವರು ಏನ್ ಮಾಡಿದ್ದಾನೆ. ಸೊ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ, ನಾವು ಮಾಡಿದ ಒಳ್ಳೆ ಕ್ರಿಯೆಗಳಿಂದಲ್ಲ. ಸೊ ನಮ್ಗೆ ಕೃಪೆ ಇರುವುದರಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಹೋಗ್ಬಹುದು, ಏನ್ ಬೇಕಾದ್ರೂ ಜೀವಿಸಬಹುದು, ಪಾಪದಲ್ಲಿ ಇರಬಹುದು ನಾವು ಎಂಬ ಅರ್ಥವನ್ನ ಕೊಡ್ತದೆ ಕೃಪೆ ಹೆಚ್ಚಿನ ಅಂತೇಳಿ. ಅದಕ್ಕೆ ಪೌಲನು 6ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳೋದು, ಹಾಗಾದ್ರೆ ಏನ್ ಹೇಳೋಣ? ಕೃಪೆಯು ಹೆಚ್ಚಾಗಲಿ ಎಂದು ಪಾಪದಲ್ಲಿ ನಾವು ಇನ್ನೂ ಇರಬೇಕು. ಸೊ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತ, ದೇರ್ ಇಸ್ ನೋ ಪ್ರಾಬ್ಲಮ್, ನಮಗೆ ದೇವರ ಕೃಪೆ ಉಂಟು, ನಾವು ಏನ್ ಮಾಡ್ಬೋದು, ಈಗ ಪಾಪ ಮಾಡ್ಬೋದು, ಏನ್ ಬೇಕಾದ್ರೂ ಪಾಪ ಮಾಡಬಹುದು. ಪಾಪ ಮಾಡಿದ್ರೆ ಏನಾಗಲ್ಲ, ನಥಿಂಗ್, ಅಲ್ಲಿ ಏನು ತೊಂದರೆ ಇಲ್ಲ. ಯಾಕಂದ್ರೆ ದೇವರೇನ್ ಮಾಡ್ತಾನೆ, ಈಗ ಗ್ರೇಸ್, ಕೃಪೆಯನ್ನ ಕೊಡ್ತಾನೆ. ಆದ್ರೆ ಪೌಲನಿಗೆ ಹೇಳ್ತಾನೆ, ಹೌದು ದೇವರ ಕೃಪೆಯನ್ನು ಕೊಡ್ತಾನೆ, ಅದು ನಿಜ, ಅದು ಸತ್ಯ. ಹಾಗಾದ್ರೆ ನಾವು ಇನ್ನೂ ಏನು, ದೇವರ ಕೃಪೆ ಕೊಡ್ತಾನೆ ಅಂತ ಹೇಳಿ ನಾವು ಇನ್ನೂ ಪಾಪದಲ್ಲಿ ಜೀವಿಸಬೇಕು? ನಾವಿನ್ನೂ ಅದೇ ಪಾಪದಲ್ಲಿ ಇರಬೇಕು, ಅದೇ ಪಾಪದಲ್ಲಿ ಮುಂದುವರಿಬೇಕು ಎಂಬುದಾಗಿ. ಸೊ ಕೆಲವೊಂದು ಕಡೆಯಲ್ಲಿ ಈ ಕೃಪೆಯ ಬೋಧನೆಯಿಂದಾಗಿ ಅನೇಕ ವಿಶ್ವಾಸಿಗಳು ಅವರು ಪಾಪದ ಜೀವಿತದಲ್ಲಿ ಏನಾಗಿದ್ದಾರೆ, ಮುಂದುವರೆದಿದ್ದಾರೆ. ಎಲ್ಲಾ ರೀತಿಯ ಪಾಪಗಳಲ್ಲಿ ಅವರು ಜೀವಿಸ್ತಾರೆ. ಬಿಕಾಸ್ ನಮಗೆ ದೇವರ ಕೃಪೆ ಉಂಟು. ದೇವರು ನಮಗೆ ಕೃಪೆಯನ್ನ ಕೊಟ್ಟಿದ್ದು ನಾವು ಪಾಪ ಮಾಡುವುದಕ್ಕಾಗಿ ಅಲ್ಲ. ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದು ನಾವು ಪಾಪದಿಂದ ಏನಾಗಲಿಕ್ಕೆ, ಬಿಡುಗಡೆಯನ್ನು ಹೊಂದಲಿಕ್ಕೆ, ನಿತ್ಯ ಜೀವವನ್ನು ಹೊಂದಲಿಕ್ಕೆ, ರಕ್ಷಣೆಯನ್ನು ಹೊಂದಲಿಕ್ಕೆ, ದೇವರ ಜೊತೆಯಲ್ಲಿ ಜೀವಿಸಲಿಕ್ಕೆ. ಸೊ ಅದಕ್ಕೆ ಅವನು ಕೇಳಿ, ನೀವು ಹಾಗಾದ್ರೆ ನಾವು ಇನ್ನು ಪಾಪದಲ್ಲಿ ಜೀವಿಸಬೇಕು? 2ನೇ ವಚನ, ಹಾಗೇಂದಿಗೂ ಅಲ್ಲ. ಪೌಲನು ಕೃಪೆಯ ಬಗ್ಗೆ ಬೋಧನೆ ಮಾಡುವಾಗ ಅವರಿಗೆ ಅನಿಸಬಹುದು, ಪೌಲನೇ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನಲ್ಲ, ಹಾಗಾದ್ರೆ ಖುಷಿ, ನಾವಿನ್ನು ಪಾಪದಲ್ಲಿ ಜೀವಿಸಬಹುದಲ್ಲ. ಅದಕ್ಕೆ ಇಲ್ಲ, ಹಾಗೆಲ್ಲ ನಾನು ಹಾಗೆ ಹೇಳಲಿಲ್ಲ, ಹಾಗೆ ಎಂದಿಗೂ ಅಲ್ಲ. ನೀವು ತಪ್ಪಾಗಿ ಏನ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಬೇಡಿ. ನಾನು ದೇವರು ನಮ್ಗೆ ಕೃಪೆ ಕೊಟ್ಟಿದ್ದಾನೆ, ಹೌದು. ನಾವು ಕ್ರಿಯೆಗಳಿಂದ ರಕ್ಷಣೆ ಹೊಂದಿಲ್ಲ ಆದ್ರೂ ಅದರ ಅರ್ಥ ನಾವು ಇನ್ನು ಪಾಪದಲ್ಲಿ ಇರಬೇಕೆಂಬುದಾಗಿ ಅಲ್ಲ. ಅದ್ರ ಮುಂದೆ ಏನ್ ಹೇಳ್ತಾರೆ, ಹಾಗೆ ಎಂದಿಗೂ ಅಲ್ಲ. ನೋಡಿ, ಪಾಪದ ಪಾಲಿಗೆ ಸತ್ತವರಾದ ನಾವು ಏನಂತೆ, ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ? ಮತ್ತೊಂದು ಪ್ರಶ್ನೆ. ಸೊ ನಾವು ಏನಾಗಿದ್ದೇವೆ, ಕೃಪೆಯಿಂದ ನಿತ್ಯ ಜೀವನ ಅಥವಾ ರಕ್ಷಣೆಯನ್ನು ಹೊಂದಿದ್ದೇವೆ. ಕೃಪೆಯಿಂದ ನಾವು ರಕ್ಷಣೆ ನಿತ್ಯ ಜೀವನ ಹೊಂದಿರುವುದರಿಂದ ನಾವೇನಾಗಿದ್ದೇವೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ? ನೋಡಿ, ಯಾರ ಪಾಲಿಗೆ? ಪಾಪದ ಪಾಲಿಗೆ. ನಮ್ಮ ಬೈಬಲಲ್ಲಿ ಪಾಲಿಗೆ ಅಂತ ಇದೆ. ಕೆಲವು ಸಂದರ್ಭದಲ್ಲಿ ನಾವು ಹೀಗೆ ರೂಢಿಯಾಗಿ ಮಾತನಾಡುವಂಥದ್ದೊಂದು ಇಂದಿನ ದಿನಗಳಲ್ಲಿ. ಒಂದು ವೇಳೆ ವ್ಯಕ್ತಿಗಳ ಮಧ್ಯದಲ್ಲಿ ಏನಾದರೂ ಜಟಪಟಿ ಆದ್ರೆ ಒಂದು ಮಾತು ಹೇಳ್ತಾರೆ, ಏನು, ಇನ್ನು ಮೇಲೆ ನೀ ನನ್ನ ಪಾಲಿಗೆ ಸತ್ತೋದಿ ಅಂತ ನಾನು ತಿಳ್ಕೊಳ್ತೇನೆ. ಅದರ ಅರ್ಥ ಅವನೇನಾಗ್ಲಿಲ್ಲ, ಸತ್ತೋಗ್ಲಿಲ್ಲ. ಅಂದ್ರೆ ಶರೀರದಲ್ಲಿ ಜೀವ ಇದೆ, ಅದು ನನ್ನ ಪಾಲಿಗೆ ನೀನೇನಾಗಿದೆ, ಇನ್ಮೇಲೆ
ಸತ್ತೋದೆ. ಅದರ ಅರ್ಥ ನನಗೂ ನಿನಗೂ ಇನ್ಮೇಲೆ ಏನಿಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅರ್ಥ. ನನಗೂ ನಿನಗೂ ಇನ್ನು ಮೇಲೆ ಯಾವುದೇ ರೀತಿ ಸಂಬಂಧ ಇಲ್ಲ, ಆದ್ರಿಂದ ಇನ್ನು ಮೇಲೆ ನನ್ನ ಪಾಲಿಗೆ ನೀನು ಸತ್ತೋದೆ ಅಂತ ಒಂದು ಕಡೆ ಇವ್ರು ಹೇಳೋದು, ಅವು ಹೋಗುವವನು ಅವನು ಹೇಳ್ತಾರೆ ಆಯ್ತು ನನ್ನ ಪಾಲಿಗೆ ನೀನು ಸತ್ತೋದು. ಇಬ್ರು ಒಬ್ರಿಗೊಬ್ರು ಏನಾದ್ರು ಸತ್ತೋದ್ರು, ಇಬ್ರು ಒಬ್ರಿಗೊಬ್ರು ದೂರ ಆದ್ರು, ಮತ್ತು ಇಬ್ರು ಒಬ್ರಿಗೊಬ್ರು ಏನಾದ್ರು ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಅಂದ್ರೆ ಇಬ್ಬರಲ್ಲಿ ಕೂಡ ಒಡನಾಟ ಇಲ್ಲ. ಹಾಗಾದ್ರೆ ಈಗ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಾಗ ನಾನು ಯಾವಾಗ ಯೇಸುವನ್ನ ಅಂಗೀಕಾರ ಮಾಡಿ, ಅಂದ್ರೆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ನಾನೇನಾಗಿದ್ದೆ, ಪಾಪದ ಪಾಲಿಗೆ ಏನ್ ಮಾಡ್ತಾ ಇದ್ದೆ, ಜೀವಿಸುತ್ತಾ ಇದ್ದೆ. ರಕ್ಷಣೆ ಹೊಂದುವ ಮುಂಚೆ ನಾನು ಪಾಪದಲ್ಲಿ ಇದ್ದೆ, ಪಾಪದಲ್ಲಿ ಜೀವಿಸ್ತಾ ಇದ್ದೆ, ಪಾಪದ ಪಾಲಿಗಾಗಿ ಜೀವಿಸ್ತಾ ಇದ್ದೆ. ಸೊ ಯಾವಾಗ ನಾನು ಯೇಸುವನ್ನ ನಾನು ಪಾಪಿ ಎಂಬುದಾಗಿ ನನಗೆ ಗೊತ್ತಾಯ್ತು, ನಾನು ನರಕಕ್ಕೆ ಹೋಗ್ತೀನಿ ಎಂಬುದಾಗಿ ನನಗೆ ಗೊತ್ತಾಯ್ತು, ಆಗ ನನ್ನ ಪಾಪದಿಂದ ನಾನು ತಿರುಗಿಕೊಂಡು ಮನಸ್ಸಾಂತರ ಪಟ್ಟು ಯೇಸುವನ್ನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿ ನಾನೊಬ್ಬ ವಿಶ್ವಾಸಿಯಾಗಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟು ವಿಶ್ವಾಸದ ಜೀವಿತದಲ್ಲಿ, ವಿಶ್ವಾಸದ ಮಾರ್ಗದಲ್ಲಿ ಮುಂದೆ ಹೋಗುವಾಗ, ಹೀಗೆ ಹೋಗುತ್ತಿದ್ದ ನಾನು ಈಗ ಏನಾದೆ, ಸರಿನಾದ ಶಿಲುಬೆ ಈಗ ಬೆನ್ನು ಹಾಕಿದ್ಯಾರಿಗೆ, ನಾನು ಬೆನ್ನು ಹಾಕಿದ್ಯಾರಿಗೆ, ಪಾಪಕ್ಕ. ಸೊ ನಾನು ಸತ್ತೋದೆ. ಪಾಪದ ಪಾಲಿಗೆ ಸತ್ತೋದೆ. ಯಾವತ್ತು ನಾನು ಯೇಸುವನ್ನ ರಕ್ಷಕನಾಗಿ ಹೃದಯದಲ್ಲಿ ನಾನು ಒಳಗೆ ಅಂಗೀಕಾರ ಮಾಡಿದೆ, ಅದೇ ದಿವಸ ನಾನೇನಾದೆ ಲೋಕದ ಪಾಲಿಗೆ, ಪಾಪದ ಪಾಲಿಗೆ. ಇನ್ನು ನಾನು ಲೋಕದ ಪಾಲಿಗೆ, ಪಾಪದ ಪಾಲಿಗೆ ಏನ್ ಮಾಡೋದಿಲ್ಲ, ಜೀವಿಸುವುದಿಲ್ಲ. ಸೊ ಅದೇ ಒಂದು ಉದಾಹರಣೆ ನಾವು ನೋಡಿದ್ವಿ. ಇನ್ನು ಮೇಲೆ ನನ್ನ ಪಾಲಿಗೆ ನೀನು ಸತ್ತೋದಿ, ಅದರ ಅರ್ಥ ಏನು, ಇನ್ನು ನಾನು ನನ್ನ ಯಾವ ವಿಷಯಗಳನ್ನ ನಿನ್ನೊಂದಿಗೆ ಏನ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಅರ್ಥ ಅದು, ಇನ್ನೊಂದಿಗೂ ನಾನು ನಿನ್ನೊಂದಿಗೆ ಶೇರ್ ಮಾಡೋದಿಲ್ಲ, ನಿನ್ನದನ್ನು ನಾನೇನ್ ಮಾಡಲ್ಲ, ತಕೊಳ್ಳೋದಿಲ್ಲ. ಸೊ ಹಾಗಾಗಿ ಈಗ ಪಾಪಕ್ಕೂ ನನಗೂ ಏನಾಗಿದೆ, ಈಗ ಯಾವುದೇ ಶೇರಿಂಗು ಇಲ್ಲ. ಇನ್ನು ಪಾಪವೇ ನಾನು ನಿನ್ನ ವಿಷಯದಲ್ಲಿ ಏನ್ ಮಾಡೋದಿಲ್ಲ, ಬದುಕೋದಿಲ್ಲ. ಪಾಪ ನೀನು ಬದುಕಿರೋ, ಪಾಪ ನಿನ್ನನ್ನು ಬಿಟ್ಟು ಹೋಗು. ಪಾಪವೇ ಇನ್ನು ನಾನು ನಿನಗೋಸ್ಕರ ನಾನೇನ್ ಮಾಡಲ್ಲ, ಜೀವಿಸೋದಿಲ್ಲ. ಹೊಲಗು ನೀನು, ಪಾಪ ನನ್ನನ್ನು ನೀನು ಬಿಟ್ಟು ಹೋಗು. ನಾವು ಯಾವಾಗ ಈ ಮಾತನ್ನು ಹೇಳ್ತೇವೆ ಅಂದ್ರೆ, ಯಾವಾಗ ಪಾಪ ಮಾಡುವಂತ ಸಂದರ್ಭ ನಮಗೆ ಎದುರಾದಾಗ ಆಗ ನಾವೇನ್ ಮಾಡಬೇಕಾಗಿದೆ, ಈ ಮಾತು ಹೇಳಬೇಕಾಗಿದೆ ಏನಂತ, ಪಾಪ ನಾನು ಇನ್ನು ಬದುಕಿಲ್ಲ, ನಾನು ಸುತ್ತೋಗಿದ್ದೇನೆ, ನಾನು ನಿನಗೋಸ್ಕರ ಇನ್ನು ಜೀವಿಸಲಿಕ್ಕೆ ಆಗೋದಿಲ್ಲ, ನಾನು ಕ್ರಿಸ್ತನನ್ನು ಅಂಗೀಕರಿಸಿದ್ದೇನೆ, ಯೇಸು ಈಗ ನನ್ನ ಒಳಗಿದ್ದಾರೆ, ಯೇಸು ನನ್ನ ಒಳಗೆ ಜೀವಿಸ್ತಿದ್ದಾರೆ, ಇನ್ನು ನಾನು ನಿನಗೋಸ್ಕರ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಪಾಪ ನೀನು ನನ್ನನ್ನು ಏನ್ ಮಾಡು, ಬಿಟ್ಟೋಗು, ತೊಲಗು ನೀನು, ನಾನು ನಿನ್ನನ್ನೇನ್ ಮಾಡೋದಿಲ್ಲ, ಇನ್ನು ಇಷ್ಟ ಪಡೋದಿಲ್ಲ. ಪಾಪವೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಇದು ಹೇಳಿದ್ದು ನನಗೊಬ್ಬರು. ಒಂದು ಸಮಯದಲ್ಲಿ ಒಬ್ಬರು ಪಾಸ್ಟರ್ ಒಂದು ಟ್ರೈನಲ್ಲಿ ಹೋಗ್ತಾ ಇರುವಾಗ, ಟ್ರೈನಲ್ಲಿ ಸುವಾರ್ತೆ ಸಾರ್ತಾ ಇದ್ರು, ದೇವರ ವಾಕ್ಯ ಹಂಚ್ತಾ ಇದ್ರು, ಸುವಾರ್ತೆ ಯೇಸುವಿನ ಬಗ್ಗೆ ಮಾತನಾಡ್ತಾ ಇದ್ರು. ಆ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ಒಂದು ಕೆನ್ನೆಗೆ ಪಟ್ಟಂತ ಹೊಡೆದು ಬಿಟ್ಟ. ನೀನು ಸುವಾರ್ತೆ ಸಾರ್ತೀಯಾ, ಯೇಸುವಿನ ಬಗ್ಗೆ ಹೇಳ್ತೀಯಾ, ಕರಪತ್ರ ಕೊಡ್ತೀಯಾ ನೀನಂತೇಳಿ ಒಂದು ಹೊಡೆತ ಅವರಿಗೆ ಕೊಟ್ಟು, ಅವರಿಗೊಂದು ಹೊಡೆತ ಬಿತ್ತು, ಪೆಟ್ಟು ಬಿತ್ತು ಒಂದು. ಆ ನಂತರ ಅದು ಪೆಟ್ಟು ಬಿತ್ತು, ಆಯ್ತು. ಆ ನಂತರದಲ್ಲಿ
ಅಲ್ಲಿರುವಂತ ವ್ಯಕ್ತಿಗಳು ಕೇಳಿದ್ರು ಅವರಿಗೆ. ಅವರು ನಿಮಗೆ ಮಾಡಿದ್ರು, ನೀವೇ ಕೊಡಿಲಿಲ್ಲ ಅವರಿಗೆ. ಅವರು ನಿಮಗೆ ಮಾಡಿದ್ರಲ್ಲ, ನೀವೇ ತಿರುಗವರಿಗೆ ಹೊಡಿಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಮಾತೇನಂತಂದ್ರೆ, ನನ್ನ ಈ ಕೈ, ಈ ಎರಡೂ ಕೈಯನ್ನ ಯೇಸು ಏನ್ ಮಾಡಿದ್ದಾರೆ? ಕಟ್ಟಿ ಹಾಕಿದ್ದಾರೆ. ಅವ್ರು ಹೇಳಿದ್ರು, ನನ್ನ ಈ ಎರಡೂ ಕೈಯನ್ನ ಯೇಸು ಕಟ್ಟಿ ಹಾಕಿದ್ದಾರೆ. ಕಟ್ಟಿ ಹಾಕುವ ಏನ್ ಮಾಡೋಕ್ಕಾಗುತ್ತೆ? ಬಿಚ್ಕೊಳ್ಬೇಕು ಅಷ್ಟೇ. ಈಗ ಬಿಚ್ಕೊಂಡೇ ಏನ್ ಮಾಡ್ಬೇಕು? ಯೇಸು ಒಂದು ಸ್ವಲ್ಪ ನಿಲ್ಲಿ, ಹಾಗೆ ಅಣ್ಣ ಒಂದು ಚೂರು ಬಿಚ್ಚ, ಒಂದೆರಡು ಕೊಟ್ಕಂತೆ, ಆಮೇಲೆ ಬೇಕಾದ್ರೆ ಕಟ್. ನನ್ನ ಕೈ ಏನಾಗಿದೆ? ಯೇಸು ಕಟ್ಟಿ, ಅವ್ರು ಹೇಳಿ, ನನ್ನ ಕೈ ಯೇಸು ಕಟ್ಟಿ ಹಾಕಿದ್ದಾರೆ. ಹಾಗಾಗಿ ನನಗೇನಾಗೋದಿಲ್ಲ ಈಗ ತಿರುಗಿ ಅವ್ರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ. ಅದರ್ಥ ನಾನೇನಾಗಿದ್ದೇನೆ? ಪಾಪದ ಪಾಲಿಗೆ ಸತ್ತಿದ್ದೇನೆ. ಮುಂಚೆ ಆಗಿದ್ರೆ ಇಷ್ಟೊತ್ತಿಗೆ ಅವನಿಗೆ ಮೂಗಲೆಲ್ಲ ಏನಾಗಿರ್ತಿತ್ತು? ಮೂಗಲ್ಲಿ, ಕಿವಿಯಲ್ಲಿ, ಬಾಯಲ್ಲಿ, ಹಲ್ಲಲ್ಲೆಲ್ಲ ಏನಾಗಿರ್ತಿತ್ತು? ಅಡ್ಮಿಟ್ ಆಗಿರ್ತಿದ್ದೇನೋ. ಅಲ್ಲಿ ಈಗ ನನಗೆ ಅದೇನ್ ಮಾಡಕ್ಕಾಗಲ್ಲ. ನನ್ನ ಕೈ ಯೇಸು ಕಟ್ಟಿ ಹಾಕಿದ್ದಾರೆ. ಸೊ ಅದುವೇ ಪಾಪದ ಪಾಲಿಗೆ ಸತ್ತವರಾದ ನಾವು, ಅಂದ್ರೆ ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಅಂದ್ರೆ ನಾನು ಸತ್ತಿದ್ದೇನೆ, ಅದೇ ಅರ್ಥ. ಅದು ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ, ನಾನು ಕ್ರಿಸ್ತನ ನೋಡಿ ಯೇಸುವಿನ ಜೊತೆಯಲ್ಲಿ ನನ್ನದೂ ಎರಡು ಕೈ ಏನಾಗಿದೆ? ಮೊಳೆ ಹೊಡೆಯಲ್ಪಟ್ಟಿದೆ. ಒಂದು ವೇಳೆ ತಿರುಗಿ ನಾನು ಆ ವ್ಯಕ್ತಿಗೆ ಹೊಡಿಬೇಕಾದ್ರೆ ಯೇಸುವಿಗೆ ಹೇಳ್ಬೇಕು, ಜಜ್ಜು ಬಿಗೇನ್ ರಾವ ಆ ಬಿಗೇನ್ ದೇವತ ಮಗ ಇಲ್ಲೇಶ ಕುರ್ಸಾಸ್ ದೇವೆ ಇತ್ತು ಮಕ ಆ ತಕ ದೋನ್ ದೀವ್ನ ಮಗಿರತ್ತ ಸ್ವಲ್ಪ ಇಳಿಸು ಯಶೋ ಶಿಲ್ಬೆಯಿಂದ ನಂಗೆ ಒಂಚೂರು ಬಿಡು, ಒಂದು ಸ್ವಲ್ಪ 5 ನಿಮಿಷ ಬಿಡು ನಂಗೆ ಇಳಿಸು, ನಾನು ಹೋಗಿ ಅವ್ರು ಕೊಟ್ಟು ಆಮೇಲೆ ಬಂದು ಮತ್ತೊಂದ್ಸಲ ಏನಾಗ್ತೇನೆ ಶಿಲ್ಬೆಗಾಗ್ತಾ ಹೋಗ್ತೇನೆ. ಸೊ ಅರ್ಥ ಪಾಪದ ಪಾಲಿಗೆ ಸತ್ತವರಾದ ನಾವು. ಸೊ ಅದೇ ರೀತಿಯಲ್ಲಿ ಈಗ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಇದ್ದ ಅಂತ ತಿಳ್ಕೊಳ್ಳಿ. ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಇದ್ದ, ಅವನು ಭಯಂಕರ ಉಡಾಳನಾಗಿದ್ದ, ಭಯಂಕರ ಕೋಪಿಷ್ಠನಾಗಿದ್ದ, ಎಲ್ಲರ ಹತ್ರ ಪೆಟ್ಟು, ಎಲ್ಲರ ಹತ್ರ ಹೊಡೆದಾಟ, ಎಲ್ಲರ ಹತ್ರ ಜಗಳ, ಎಲ್ಲರ ಹತ್ರ ಏನು ಬೇಕಾದಾಗಿ ಜೀವಿಸೋದು. ಅಂತ ಒಬ್ಬ ವ್ಯಕ್ತಿ ಸತ್ತೋದ ಅಂತ ತಿಳ್ಕೊಳ್ಳಿ. ಅವನು ಸತ್ತೋಗಿದ್ದಾನೀಗ. ಈಗ ನೀವು ಅವನ್ನ ನೋಡುವಾಗ ಅವನಿಗೆ ಏನಂತ ಹೇಳ್ತೀರಿ? ಅವನ್ನ ನೋಡುವಾಗ ಈಗ ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ? ನಡವಾಡಿ ನೋಡ, ಮುಂಚೆ ಕತ್ತಿ ಹಿಡ್ಕೊಂಡು ತಿರ್ತಿದ್ದ, ಈಗೇನಾಗಿದ್ದಾನೆ? ಹಿಂಗೆ ಕೂತ್ಕೊಂಡಿದ್ದಾನೆ. ನಾವು ಹೇಳ್ತೀವಿ ಅಲ್ಲ, ಅಲ್ಲಿ ಹೊಡಿತಿದ್ದ, ಇಲ್ಲಿ ಹೊಡಿತಿದ್ದ, ಅವ್ರಿಗೆ ಹೊಡಿತಿದ್ದ, ಇವ್ರಿಗೆ ಹೊಡಿತಿದ್ದ, ಹೀಗೆ ಮಾಡ್ತಿದ್ದ, ಹಾಗೆ ಮಾಡ್ತಿದ್ದ, ಈಗ ನೋಡಿ ಹೇಗೆ ಬಿಟ್ಕೊಂಡಿದ್ದಾನೆ. ರೈಟ್? ಅವನು ಸತ್ತೋಗಿದ್ದಾನೆ. ಒಂದು ವೇಳೆ ಆ ಸತ್ತೋದಂತ ವ್ಯಕ್ತಿಯ ಮುಂದೆ ಅವನಿಗೆ ತೊಂದರೆ ಕೊಟ್ಟ ಯಾವುದೋ ಒಬ್ಬ ವ್ಯಕ್ತಿ ಅವನ ಎದುರಿನಲ್ಲಿ ಬಂದು ನಿಂತ್ಕೊಂಡ್ರೆ ಅವನು ಹೇಳ್ತಾನೆ ಮತ್ತೆ, ಅವತ್ತು ಹೊಡೆದಿದೆ, ಒಂಚೂರು ಎದ್ದು ನಾನಿಗೆ ಒಂಚೂರು ಕೊಟ್ಟು ಮತ್ತೆ ಮಲಗ್ತೆ. ಒಂದು ವೇಳೆ ಅವನು ಒದಿಲಿ, ಅವನು ಕೈ ಹಿಡಿದು ಎಬ್ಬಿಸ್ಲಿ, ಏನೇ ಮಾಡಿದ್ರು ಅವನೇನ್ ಮಾಡೋದಿಲ್ಲ, ಅವನು ಕೇಳೋದಿಲ್ಲ, ಅವನಿಗೆ ಕೇಳಿಸೋದಿಲ್ಲ, ಅವನಿಗೆ ಕಾಣೋದಿಲ್ಲ, ಅವನಿಗೆ ಸ್ಪರ್ಶ ಇಲ್ಲ. ಇಲ್ಲಿ ಯಾರು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಂತನೂ ಗೊತ್ತಿಲ್ಲ. ಎತ್ತಿ ಬೆಂಕಿಯಲ್ಲಿ ಹಾಕಿದ್ರು ಏನಿಲ್ಲ, ಅವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವನೇನಾಗಿದ್ದಾನೆ? ಸತ್ತಿದ್ದಾನೆ. ಅವನ ಸತ್ತ ದಿವಸವೇ ಎಲ್ಲವೂ ಮುಗೀತು. ಏನು? ಎಲ್ಲ ದ್ವೇಷಗಳು, ಎಲ್ಲ ಕೋಪಗಳು, ಎಲ್ಲ ಅಹಂಕಾರ, ಎಲ್ಲ ಹೆಮ್ಮೆ, ಎಲ್ಲ ರೀತಿಯ ಕೆಟ್ಟತನ ಅವತ್ತು ಏನಾಯಿತು? ಪೂರ್ತಿಯಾಗಿ ತೀರಿ ಹೋಯಿತು.
ಇನ್ನು ಖಾಲಿ ಏನು, ಆತ್ಮವಿಲ್ಲದ ಸತ್ತ ದೇಹ ಮಾತ್ರ. ಸೊ ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ಒಳಗೆ ಹೃದಯದಲ್ಲಿ ಬರಮಾಡಿಕೊಂಡ ನಾವುಗಳು ಒಂದು ಕಾಲದಲ್ಲಿ ಒಂದು ರೀತಿಯ ಪಾಪದಲ್ಲಿ ಜೀವಿಸುತ್ತಿರುವಾಗ, ಈಗ ನಾವು ಕ್ರಿಸ್ತನೊಂದಿಗೆ ನಮ್ಮನ್ನು ನಾವು ಶಿಲುಬೆಗೆ ಹಾಕಿಸಿಕೊಂಡಾಗ ನಾವು ಮತ್ತೆ ಅದೇ ಪಾಪದಲ್ಲಿ ಜೀವಿಸುವುದು ಹೇಗೆ? ಅದನ್ನಿಟ್ಕೊಂಡು ಪಾಪದ ಪಾಲಿಗೆ ಸತ್ತಿದ್ದೇವೆ ನಾವು. ಮತ್ತೆ ಅದೇ ಪಾಪ, ಮತ್ತೆ ಅದೇ ಹೆಮ್ಮೆ, ಮತ್ತೆ ಅದೇ ಅಹಂಕಾರ, ಮತ್ತೆ ಅದೇ ಏನು ಅವಿಧೇಯತೆ, ಮತ್ತೆ ಅದೇ ಹಳೆಯ ಸ್ವಭಾವಗಳು ನಮ್ಮಲ್ಲಿ ಬರೋದಾದ್ರೆ, ನಮ್ಮಲ್ಲಿ ಪುನರುತ್ಪನ್ನ ಆಗುವುದಾದ್ರೆ, ಅದರಲ್ಲೇ ನಾವು ಮತ್ತೆ ಜೀವಿಸುವುದಾದ್ರೆ ಅದರ ಅರ್ಥ ಏನು? ಇನ್ನೂ ನಾನು ಏನಾಗಲಿಲ್ಲ, ಸತ್ತಿಲ್ಲ ಎಂದರ್ಥ. ಇನ್ನು ನಾನು ಪಾಪದ ಪಾಲಿಗೆ ಜೀವಿಸ್ತಾ ಇದ್ದೇನೆ. ಪಾಪ ಇನ್ನೂ ನನ್ನ ಪಕ್ಕದಲ್ಲಿ ಏನಾಗಿದೆ ಇದೆ. ನಾನು ಪಾಪದ ಪಾಲಿಗೆ ಸಾಯಲಿಲ್ಲ. ಅದಕ್ಕೆ ಅವನು ಹೇಳೋದೇನಂತ ಹೇಳಿದ್ರೆ, ಹಾಗೆ ಎಂದಿಗೂ ಅಲ್ಲ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ನೋಡಿ, ಇನ್ನೊಂದು ವಾಕ್ಯ ನೋಡಿ, ಆಮೇಲೆ ಈ ವಾಕ್ಯಕ್ಕೆ ಬರುವ. ಕೊಲಸದವರಿಗೆ ಬರೆದ ಪತ್ರಿಕೆ, ಕೊಲಸೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ನೋಡಿ. ಆದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು, ಅಂದರೆ ಜಾರತ್ವ, ಅಶುದ್ಧತ್ವ, ಮೋಹ, ದುರಾಶೆ, ವಿಗ್ರಹಾರ್ಚನೆಯಾಗಿರುವ ರೋಗ, ಇವುಗಳನ್ನು ಸಾಯಿಸಿ. ಇವುಗಳನ್ನು ಏನು ಮಾಡಿ? ಸಾಯಿಸಿರಿ, ಕೊಲ್ರಿ ನೀವು. ಅದರ ಅರ್ಥ ಏನು? ನಮ್ಮಲ್ಲಿ ನಮ್ಮ ಒಳಗಿನಿಂದ ಬರುವಂತ ಕೋಪವನ್ನು ಏನು ಮಾಡ್ಬೇಕು? ಈಗ ನಾನು ಸತ್ತೋಗ್ತೀನಿ, ಆ ಕೋಪವನ್ನು ಸಾಯಿಸಬೇಕು. ಒಬ್ಬ ವಿಶ್ವಾಸಿಯಾಗಿ ನಾನು ಆ ಕೋಪವನ್ನು ನಾನು ಸಾಯಿಸಬೇಕು. ಒಂದು ವೇಳೆ ನನ್ನ ಒಳಗಡೆ ಏನೋ ಒಂದು ಹೆಮ್ಮೆ, ಅಹಂಕಾರ ಅದು ಬರ್ತಾ ಇದೆ ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು? ಅದನ್ನ ಸಾಯಿಸ್ಬೇಕು. ನೀನು ಸಾಯಿ, ನನಗೂ ನಿನಗೇನಿಲ್ಲ ಹೇಳ್ಬೇಕು. ಹೆಮ್ಮೆ, ಅಹಂಕಾರ, ನನಗೂ ನಿನಗೂ ಸಂಬಂಧ ಇಲ್ಲ. ನೀನು ಬೇಡ ನನಗೆ, ನೀನು ಹೋಗು, ಬೇಡ, ನಾನು ನಿನ್ನನ್ನು ಹೋಗ್ತಾ ಇದ್ದೇನೆ. ಸಡನ್ಲಿ ಒಂದು ಕೋಪ ಬಂತು. ಕೋಪವೇ, ನನಗೂ ನಿನಗೂ ಸಂಬಂಧ ಇಲ್ಲ, ನೀನು ಸಾಯಿ, ನಾನು ನಿನ್ನ ವಶಕ್ಕೆ ಏನಾಗುವುದಿಲ್ಲ, ಒಳಗಾಗುವುದಿಲ್ಲ. ಯಾವುದೇ ರೀತಿ ಆಗಿರ್ಬೋದು, ಒಂದು ಮದ್ಯಪಾನ ಆಗಿರ್ಬೋದು. ಮದ್ಯಪಾನ ಗೊತ್ತಿದ್ದಲ್ಲ, ಮದ್ಯಪಾನ ಕರೆ ಕುಡಿಯೋದು. ಒಂದು ಹೋಗ್ತಾ ಇರ್ತೇವೆ ರಸ್ತೆ ಮೇಲೆ, ವಿಶ್ವಾಸಿ ಬಾರಿ ಕರ ಕಾಣುತ್ತದೆ. ಆಗ ಸೈತಾನ್ ಏನ್ ಮಾಡ್ತಾರೆ? ಹಳೆಯದು ಶರೀರದಲ್ಲಿ ಅದು ಏನಾಗ್ತದೆ ಗೊತ್ತಾ? ನೋಡುವಾಗ ಶರೀರದಲ್ಲಿ ಏನಾಗ್ತದೆ? ಚುಟು 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 ಅಂತ ಒಳಗಿಂದ ನೋಡುವಾಗ ಎಲ್ಲ ಟೇಸ್ಟ್, ಆ ವಾಸನೆ ಎಲ್ಲ ಬರುವಾಗ ಏನಾಗ್ತದೆ? ಖುಷಿ ಆಗ್ತದೆ, ಎಳೆದು ಬಿಡ್ತಾನೆ ಸೈತಾನ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಅಂತ ಇರ್ತವೆ, ನಮಗೆ ಕಾಣೋದಿಲ್ಲ. ಈ ಶರೀರ ಏನ್ ಮಾಡ್ತದೆ? ಅದು ಎಳೀತದೆ. ಅವಾಗ ಏನು ಹೇಳ್ಬೇಕು? ಇಲ್ಲ, ನಾನೇನಾಗಿದ್ದೇನೆ? ಕ್ರಿಸ್ತನಲ್ಲಿ ಸತ್ತಿದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆ ಹಾಕಿದ್ದೇನೆ. ಇನ್ನು ಬೇಡ ನೀನು ನನಗೆ, ನನ್ನನ್ನು ಬಿಟ್ಟು ನೀನು ಕಲ್ಕೋ, ನನಗೂ ನಿನಗೂ ಸಂಬಂಧ ಇಲ್ಲ, ಹೋಗು ನೀನು. ಬೆನ್ನಾಕಿ ಏನು ಮಾಡಬೇಕು? ಆ ಕಡೆ ತಿರುಗಿ ಹೋಗೋದು. ಎಲ್ಲ ರೀತಿಯ ಪಾಪಗಳು ಒಂದೇ ಅಲ್ಲ, ಎಲ್ಲ ನಮ್ಮ ಜೀವಿತದಲ್ಲಿ ಏನೆಲ್ಲ ಪಾಪಗಳು ಉದ್ಭವಿಸ್ತದೆ, ಈ ಶರೀರದ ಮೂಲಕವಾಗಿ ಬರ್ತದೆ. ಎಲ್ಲ ಪಾಪಗಳನ್ನ ದಿನನಿತ್ಯ, ಒಂದು ದಿವಸ ಅಲ್ಲ, ಎವ್ರಿ ಡೇ, ಪ್ರತಿದಿನ ನಾನು ನನ್ನನ್ನ ಏನ್ ಮಾಡಬೇಕು? ನಾಳೆ ಬೆಳಿಗ್ಗೆ ಆಗುವಾಗ, ಇವತ್ತು ಮುಗೀತು, ಇವತ್ತು ಆರಾಧನೆ ಮಾಡಿದೆವು, ಸ್ತೋತ್ರ ಮಾಡಿದೆವು, ಮತ್ತೆ ಮನೆಗೆ ಹೋದೆವು. ನಾಳೆ ಬೆಳಿಗ್ಗೆ ಪುನಃ ಏನಾಗಿರ್ಬೇಕು? ನಾನು ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಕ್ರಿಸ್ತನೊಂದಿಗೆ ಮತ್ತೆ ನಾನೇನಾಗಿರ್ಬೇಕು?
ನೆನಪಿಸಿಕೊಂಡು ನಾನು ಕ್ರಿಸ್ತನೊಂದಿಗೆ ಏನಾಗಿದ್ದೇನೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ನಾನು ಸತ್ತಿದ್ದೇನೆ, ನಾನು ಲೋಕದ ಪಾಲಿಗೆ, ಲೋಕದ ವಿಷಯಗಳಿಗೆ, ಲೋಕದ ಸಂಗತಿಗಳಿಗೆ ನಾನೇನಾಗೋದಿಲ್ಲ, ಬದುಕೋದಿಲ್ಲ, ಜೀವಿಸೋದಿಲ್ಲ. ಲೋಕವು ನನ್ನ ಪಾಲಿಗೆ ಸತ್ತಿದೆ, ನಾನು ಲೋಕದ ಪಾಲಿಗೆ ಏನಾಗಿದ್ದೇನೆ, ಸತ್ತಿದ್ದೇನೆ. ನಾನು ನೂತನವಾಗಿದ್ದೇನೆ, ನಾನು ಹೊಸಬನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ಕ್ರಿಸ್ತನ ಮಗನಾಗಿದ್ದೇನೆ, ನಾನು ದೇವರ ರಾಜ್ಯದ ಮನುಷ್ಯನಾಗಿದ್ದೇನೆ, ನಾನು ಜೀವ ಸ್ವರೂಪನಾದ ದೇವರ ಮಗನಾಗಿದ್ದೇನೆ, ಭೂಮಿ ಆಕಾಶಗಳನ್ನುಂಟು ಮಾಡಿದಂತ ದೇವರ ಸುವಾರ್ತೆಯನ್ನ ಹೊಂದಿದವನಾಗಿದ್ದೇನೆ, ಭೂಮಿ ಆಕಾಶಗಳನ್ನುಂಟು ಮಾಡಿದಂತ ಜೀವ ಸ್ವರೂಪನಾದ ದೇವರನ್ನ ಈ ಲೋಕದಲ್ಲಿ ಏನ್ ಮಾಡುವನಾಗಿದ್ದೇನೆ, ಸಾಕ್ಷೀಕರಿಸುವವನಾಗಿದ್ದೇನೆ. ನನ್ನ ಬಾಯಿಯ ಮೂಲಕ, ನನ್ನ ಜೀವಿತದ ಮೂಲಕ, ನನ್ನ ನಡೆಯ ಮೂಲಕ, ನನ್ನ ನಡತೆಯ ಮೂಲಕ ನಾನು ನನ್ನನ್ನೇನು ಮಾಡುವನಾಗಿದ್ದೇನೆ, ಸಾಕ್ಷೀಕರಿಸುವವನಾಗಿದ್ದೇನೆ, ನಾನು ಯಾರು ಎಂಬುದಾಗಿ. ನನ್ನ ಬಾಯಿಯ ಮಾತಿನಿಂದ ನಾನು ಯಾರು ಎಂಬುದಾಗಿ ಏನ್ ಮಾಡ್ತೇನೆ, ಸಾಕ್ಷೀಕರಿಸ್ತೇನೆ. ಒಬ್ಬ ವ್ಯಕ್ತಿಗೆ ಆಶ್ಚರ್ಯ ಆಗ್ಬಹುದು. ನನ್ನ ಬಾಯಿಯ ಮಾತುಗಳು ಒಬ್ಬ ವ್ಯಕ್ತಿಗೆ ಏನ್ ಮಾಡ್ಬೋದು, ಆ ಕ್ಷಣಕ್ಕೆ ವಾ ಇಷ್ಟು ಚಂದ ಮಾತಾಡ್ತೀರಲ್ಲ ನೀವು, ಹೇಗೆ ಅದು, ಹೇಗೆ, ಅದಕ್ಕೆ ಕಾರಣ ಏನು? ನಾನು ಹಾಗೆ ಮಾತಾಡಬೇಕು, ನನಗೆ ಸ್ವಲ್ಪ ಹೇಳಿಕೊಡಿ, ಕಾರಣ ಏನು? ದೆನ್ ಸ್ಟಾರ್ಟ್ ದ ಗಾಸ್ಪಲ್. ಆಗ ಏನ್ ಬಂತು, ಏನ್ ಸಿಕ್ಕಿತು ಅವಾಗ ಹೇಳಲಿಕ್ಕೆ? ಸುವಾರ್ತೆ. ನೀವು ಯಾಕೆ ಹೀಗಿದ್ದೀರಿ? ನೀವು ಕಂಪ್ಲೀಟ್ ಚೇಂಜ್ ಆಗಿದ್ದೀರಲ್ಲ, ನಿಮ್ಮನ್ನು ನೋಡುವಾಗ ಒಂಥರ ಡಿಫ್ರೆಂಟ್ ಆಗಿ ನೀವು ಕಾಣ್ತೀರಲ್ಲ. ನಾನು ಹಾಗಿಲ್ಲಲ್ಲ. ಎಷ್ಟೋ ಜನರು ವಿಶ್ವಾಸಿಗಳಿಗೆ ಕೇಳಿದ್ದಾರೆ, ಹೀಗೆ ಹೇಳಿ ರಕ್ಷಣೆಗೆ ಬಂದಿದ್ದಾರೆ. ಸೊ ನಿಮ್ಮಲ್ಲಿ ಆ ಒಂದು ಎಂತಂತ ನನಗೆ ಅರ್ಥ ಆಗುದಿಲ್ಲ ಮಾರು, ನೀವು ಒಂಥರ ಬೇರೆ ರೀತಿಯೇ ಇದ್ದೀರಿ. ನಮ್ಮಂಗೆ ನೀವು ಮಾತಾಡುವುದಿಲ್ಲ, ನಮ್ಮಂಗೆ ನೀವು ಜೋಕು ಮಾಡುವುದಿಲ್ಲ, ನಮ್ಮಂಗೆ ನೀವು ಜೋಕು ಮಾಡುವಾಗ ಕೆಟ್ಟ ಪದ ಏನು ಮಾಡುವುದಿಲ್ಲ, ಬಳಕೆ ಮಾಡುವುದಿಲ್ಲ. ನಾವು ಜೋಕು ಮಾಡುದು, ನೀವು ಏನ್ ಮಾಡುದಿಲ್ಲ. ಅಂದ್ರೆ ನಾವು ಕೆಟ್ಟ ಪದದಲ್ಲಿ ಜೋಕು ಮಾಡಿದ್ರು, ನೀವು ಅದಕ್ಕೇನ್ ಮಾಡುದಿಲ್ಲ, ನಗಾಡುವುದಿಲ್ಲ. ನೀವೇನು ಹೇಳ್ತೀವಿ, ಇಲ್ಲ ಕೆಟ್ಟ ಪದ ಜೋಕ್ ಮಾಡಬಾರ್ದು ನಾವು ನನ್ನ ಫ್ರೆಂಡ್ಸಿಗೆ ಹೇಳ್ತೀವಿ, ಕೆಟ್ಟದಲ್ಲಿ ಪದದಲ್ಲಿ ಜೋಕ್ ಮಾಡಬೇಡಿ ಅಂತ. ಇವಾಗ ಗಾಂಧಿ ಆಗಿಬಿಟ್ಟಿದೆ ನೀನು ಅಂತ ಹೇಳ್ತೀವಿ. ಅವ ಹೋದ ಅಂತ ಹೇಳಿ, ಅವ ಹೋದ, ಅವ ಈಗ ಗಾಂಧಿ ಆಗ್ಬಿಟ್ಟ ಅಂತ ಹೇಳ್ತೀವಿ. ಹೌದೌದು, ಈಗ ಗಾಂಧಿ ಆಗಿದ್ದ, ಹೌದು ಅಂತ ಹೇಳ್ತೀವಿ. ಕ್ರಮೇಣ ಬರ್ತಾ ಬರ್ತಾ ಏನಾಯ್ತು ಗೊತ್ತಾ ನಿಮಗೆ? ನಾನು ಹೋಗುವಾಗೆಲ್ಲ ಅವರು ಅದನ್ನು ಮಾಡ್ತಿರ್ಲಿಲ್ಲ, ನಿಲ್ಲಿಸ್ತಾ ಬಂದ್ರು. ಅಲ್ಲಿ ಬೇರೆ ರೀತಿ ಒಂದು ವಾತಾವರಣ ಏನಾಗ್ತದೆ, ಉದ್ಭವ ಆಗ್ತದೆ. ಸೊ ಹಾಗಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ಸಾಯಿಸ್ರಿ. ನಮ್ಮನ್ನು ನಾವೀಗ ನಾವು ನೋಡ್ಕೊಳ್ಬಹುದು. ನಮ್ಮಲ್ಲಿ ಒಂದು ವೇಳೆ ಇರುವಂತ ಸ್ವಭಾವಗಳು, ಕೆಟ್ಟತನಗಳು, ಅದು ಸತ್ತಿದೆಯಾ? ನನ್ನ ಪಾಪದ ಪಾಲಿಗೆ ಸತ್ತಿದ್ದೇನಾ? ಸೊ ನನ್ನ ಒಳಗೆ ಪವಿತ್ರಾತ್ಮನು ಏನ್ ಮಾಡ್ತಾನೆ, ಕೆಲಸ. ಸೊ ಅದುವೇ ಎರಡನೇ ಚಿತ್ರಣ. ಯೇಸುವಿನ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಾಗ ಅದೇ ಕ್ಷಣದಲ್ಲಿ ಎರಡನೇ ಚಿತ್ರಣ, ಯೇಸುವಿನ ಜೊತೆಯಲ್ಲಿ ನಾನೇನಾಗಿದ್ದೇನೆ, ಸಮಾಧಿಯಲ್ಲಿ ಹಾಕಲ್ಪಟ್ಟಿದ್ದೆ. ಯಾವಾಗ ಯೇಸುವಿನ ಬಳಿಗೆ ಬಂದು, ಯೇಸುವೆ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪ ಕ್ಷಮಿಸ್ರೆ, ನಿಮ್ಮನ್ನು ನಾನು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡ್ತೇನೆ ಅಂತ ಹೇಳಿ ಅಂಗೀಕಾರ ಮಾಡಿ ಅಲ್ಲೇ ಎಲ್ಲ ಪಾಪವನ್ನು ಬಿಟ್ಟು ಹಿಂದೆ ತಿರುಗಿ ಹೋಗುವಾಗ ಯೇಸುವಿನ ಜೊತೆಯಲ್ಲಿ ನಾನೇನಾದೆ, ಸಮಾಧಿ ಮಾಡಲ್ಪಟ್ಟೆ. ಅದುವೇ ನೀರಿನ ಒಳಗೆ ಹೋಗು. ಸೊ ಅದಕ್ಕೆ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ರೋಮ ಪತ್ರಿಕೆ 3ನೇ ವಚನದಲ್ಲಿ 6ನೇ ಅಧ್ಯಾಯದಲ್ಲಿ, ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಬಾಪ್ಟಿಸಮ ಮಾಡಿಸಿಕೊಂಡವರಾದ ನಾವೆಲ್ಲರೂ
ನೋಡಿ, ಆತನ ಮರಣದಲ್ಲಿ ಸೇರುವುದಕ್ಕೆ ಬಾಪ್ತಿಸಮ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದು. ಆತನ ಮರಣದಲ್ಲಿ ಏನಾಗ್ಲಿಕ್ಕೆ, ಪಾಲುಗಾರರಾಗುವುದಕ್ಕೆ, ನೀವು ಆತನಲ್ಲಿ ಸೇರುವುದಕ್ಕೆ ನೀವೇನ್ ಮಾಡಿದ್ದೀರಿ? ಬಾಪ್ತಿಸಮವನ್ನ ಮಾಡಿಸಿಕೊಂಡಿದ್ದೀರಿ. ಹೀಗಿರಲಾಗಿ ನಾವು ಬಾಪ್ತಿಸಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಏನಾಯ್ತು? ಹೂಣಲ್ಪಟ್ಟೆವು. ನಾವು ನನ್ನ ಸಾಯೋದು ಮಾತ್ರವಲ್ಲ, ನಾನೇನಾಗಿದ್ದೇನೆ? ಸಮಾಧಿಯ ಒಳಗೆ ಮುಚ್ಚಲ್ಪಟ್ಟಿದ್ದೇನೆ. ನೀವು ಸಿಮೆಟ್ರಿಗೆ ಹೋಗಿ, ಸಿಮೆಟ್ರಿ ಹತ್ರ ಹೋದ್ರೆ ಅಲ್ಲಿ ಯಾರಾದ್ರೂ ಕಾಣ್ತಾರೆ ನಿಮ್ಗೆ? ಯಾರು ಕಾಣ್ತಾರೆ ನಿಮ್ಗೆ? ಏನ್ ಕಾಣ್ತದೆ ಅಲ್ಲಿ? ಸಿಮೆಂಟ್ ಇಂದ ಕಟ್ಟಿರೋ ಕಟ್ಟೆಗಳು, ಬಾಕ್ಸ್ಗಳು. ಎಲ್ಲೊಂದು ಬಾಕ್ಸ್ ಇಲ್ಲ. ಆದ್ರೆ ಏನ್ ಹೇಳ್ತೀವಿ ನಾವು? ಒಮ್ಮೆ ಊತನ ಅಂತ ಬದುಕು ಅಂಗಾಸ ತಕ್ಕ ಅಂಗದ ಇಲ್ಲ ಅಂತ ಹೇಳ್ತೀವಿ ಅಲ್ಲ. ಹಂಗದಿಲ್ಲ, ಅವ ಅಲ್ಲಿದ್ದ, ಅವ್ನಿಗೆ ಇಲ್ಲೇ ಹಾಕೋರು, ಇಲ್ಲೇ ಇದ್ದ ಅವನಿಗೆ. ಈಗೆಲ್ಲ ವಯಸ್ಸೆಲ್ಲ ಹೋಗಿರ್ಬೇಕೆ, ನೀಗೆಲ್ಲ ಎಲ್ಲಿ ಬಿಟ್ಟೇನಂತ ಆ ರೀತಿ ಎಲ್ಲ ನಾವು ಸ್ವಲ್ಪ ಮಾತಾಡ್ಕೊಳ್ತೀವಿ. ತೋರಿಸಿ ಎಲ್ಲಿದ್ದಾವ ತೋರಿಸಿ. ಅವ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಸಮಾಧಿ ತೋರಿಸಿ, ಅಲ್ಲಿದ್ದಾವ. ಯೇಸು ಹೇಳ್ಬೇಕು, ನಾವು ಅಲ್ಲಿದ್ದೇವೆ, ಸಮಾಧಿಯ ಒಳಗಿದ್ದೇವೆ, ಸತ್ತಿದ್ದೇವೆ, ಸತ್ತು ನಾವು ಉಣಲ್ಪಟ್ಟಾಯ್ತು. ಆದ್ರೆ ನಾವೇನ್ ಮಾಡ್ತೇವೆ? ಕೆಲವೊಮ್ಮೆ ಒಂಚೂರು ಬಾಗಿಲ ತಕ್ಕೊಂಡು ಹೊರಗೆ ಬಂದು ಮಾಡೋದೆಲ್ಲ ಮಾಡಿ ಮತ್ತೆ ಒಳಗೋಗಿ ಒಕ್ಕೊಂಬಿಡೋದು. ಮತ್ತೆ ಇಲ್ಲ, ನಾವು ಸತ್ತಿದ್ದೇವೆ, ಇಲ್ಲ ಸತ್ತಿದ್ದೇವೆ, ರೈಟ್? ಸೊ ಅದೇ ರೀತಿಯಲ್ಲಿ ಮೂರನೇ ಚಿತ್ರಣ ಏನ್ ಮಾಡ್ತದೆ ನಮಗೆ? ಕ್ರಿಸ್ತನು ಪುನರುತ್ಥಾನಗೊಂಡನು ಅಂತ ಹೇಳ್ತಲ್ವಾ? ನೋಡಿ, ಹೀಗಿರಲಾಗಿ 4ನೇ ವಚನ, ನಾವು ಬಾಪ್ತಿಸಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಉಣಲ್ಪಟ್ಟೆವೋ. ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ಏನು ಮಾಡ್ಬೇಕಂತೆ? ನಡೆದುಕೊಳ್ಳಬೇಕು. ಆಫ್ಟರ್ ದ ಸಾಲ್ವೇಷನ್, ರಕ್ಷಣೆಯ ನಂತರದಲ್ಲಿ ನಮ್ಮ ನಡತೆ, ನಮ್ಮ ಜೀವಿತ, ನಮ್ಮ ಮಾತುಗಾರಿಕೆ, ನಾವು ಇರುವಂತ ನಮ್ಮ ಜೀವನದ ಶೈಲಿ, ಇದೆಲ್ಲವೂ ಹೇಗಿರ್ಬೇಕಂತೆ? ನೂತನ, ಹೊಸದು, ಹೊಸ, ದ ನ್ಯೂ ಬ್ರ್ಯಾಂಡ್. ಗೊತ್ತಾಯ್ತಾ? ನ್ಯೂ ಬ್ರ್ಯಾಂಡ್. ನಾವು ಕ್ರಿಸ್ತನ ಏನಾಗಿದ್ದೇವೆ? ಜನರು ಯಾವ್ದು ಇಷ್ಟಪಡ್ತಾರೆ? ಬ್ರಾಂಡೆಡ? ಈಗ ನೀವೆಲ್ಲ ಯಾವ್ದು ಇಷ್ಟಪಡ್ತೀರಿ? ಒಳ್ಳೆ ಬಟ್ಟೆ ಎಲ್ಲ ಏನು ಯಾವ ರೀತಿ ಇಷ್ಟಪಡ್ತೀರಿ? ಬ್ರಾಂಡೆಡ್ ಇಷ್ಟಪಡ್ತೀರಾ ಅಥವಾ ಸುಮ್ಮನೆ ಒಪ್ಕೊಂಡ್ಬರ್ತೀರಾ? ಅಲ್ಲ, ನಾನು ಅಷ್ಟೇ, ನಾನು ಕೂಡ ಬ್ರಾಂಡೆಡೇ. ನಾನು ಬ್ರಾಂಡೆಡ್ ಐಟಮೇ ನೋಡ್ತೀನಿ. ಅಂದರೆ ಒಂದು ಸಾರಿ ತಗೊಳ್ಲಿಕ್ಕೆ ಅಷ್ಟೇ, ಮತ್ತೊಂದು ಸಾರಿ ತಗೊಂಡು ಮತ್ತೆ ತಗೊಳಕ್ಕಿಲ್ಲ, ಇನ್ನೊಂದು ವರ್ಷ ಬಿಟ್ಟೆ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಬ್ರಾಂಡೆಡ್ ತಗೊಂಡ್ರೆ ಏನಾಗುತ್ತೆ? ಸ್ವಲ್ಪ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ 3 ತಿಂಗಳಿಗೆ 6 ತಿಂಗಳಿಗೆ ಏನು ಮಾಡಬೇಕು? ತಗೊಳ್ತಾ ಇರ್ಬೇಕು. ಸೊ ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ? ನ್ಯೂ ಬ್ರ್ಯಾಂಡ್ ಅಂಬಾಸಡರ್ ಕಾರ್. ಹಳೆಯ ಅಂಬಾಸಡರ್ ಕಾರ್ ಈಗ ಏನಾಗಿದೆ? ಮಾಡಿಫೈ ಮಾಡಿದ್ದಾರೆ, ಈಗ ನ್ಯೂ ಬ್ರ್ಯಾಂಡ್ ಆಗಿ ಬಂದಿದ್ದಾರೆ. ಈಗ ಜನ ಇಷ್ಟಪಡ್ತಾರೆ. ಸೊ ಕ್ರಿಸ್ತನಲ್ಲಿ ನಾವೇನಾಗ್ತೇವೆ? ನ್ಯೂ ಆಗ್ತೇವೆ, ಹೊಸದಾಗಿ, ಹೊಸ ನಡತೆ ಉಳ್ಳವರಾಗಿ, ಹೊಸ ಜೀವದಲ್ಲಿ ನಾವೇನಾಗಬೇಕಾಗಿದೆ? ನಡೆದು ಒಂದು ಚೇಂಜಸ್, ಕುಟುಂಬದ ಒಳಗೆ ಒಂದು ಚೇಂಜಸ್, ನೆರೆಹೊರೆಯವರ ಮಧ್ಯದಲ್ಲಿ ಒಂದು ಚೇಂಜಸ್, ಲೋಕದ ಇತರ ಅಪರಿಚಿತರೊಂದಿಗೆ ಒಂದು ಚೇಂಜಸ್. ನಾವು ಇರುವ ಎಲ್ಲ ಕಡೆಗಳಲ್ಲಿ ಕೂಡ ಏನಾಗಿರ್ಬೇಕು? ಒಂದು ಚೇಂಜಸ್ ಅನ್ನು ನಾವು ತರಬೇಕು.
ಅದಕ್ಕೆ ಹೇಳ್ತೇವೆ ಕೆಲವರು, ಲೋಕನ ಬದಲು ಮಾಡೋಕ್ಕಾಗಲ್ಲ, ನಾವೇನಾಗಬೇಕಂತೆ. ನಾವು ಬದಲಾದ್ರೆ, ನಾವು ಒಬ್ಬೊಬ್ಬರು ಸರಿ ಆಗ್ತಾ ಬಂದರೆ ಬಾಕಿ ಎಲ್ಲ ಏನಾಗುತ್ತೆ, ಸರಿ ಆಗುತ್ತೆ. ಸೊ ನಾನು ಚೇಂಜ್ ಆದರೆ ಆಟೋಮೆಟಿಕ್ ಆಗಿ ಮನೆ ಒಳಗಿರೋರು ಏನಾಗ್ತಾರೆ, ಮನೆ ಒಳಗಿರೋರು ಚೇಂಜ್ ಆಗ್ತಾರೆ. ಆಮೇಲೆ ಮನೆ ಒಳಗಿರೋರು ಚೇಂಜ್ ಆದ್ರೆ ಮನೆಯಿಂದ ಹೊರಗಡೆ ಇರೋರು ಚೇಂಜ್ ಆಗ್ತಾರೆ. ಅದಕ್ಕಾಗಿ ದೇವರು ನಮ್ಮನ್ನೇನ್ ಮಾಡಿದ್ದೆ, ಕರೆದಿದ್ದು. ನಾವು ಸುಮ್ಮನೆ ಯೇಸುವನ್ನ ಪಾಪದಿಂದ ಇದ್ವಿ, ಅಪ್ಪೋ ನರಕಕ್ಕೆ ಹೋಗ್ತೀನಿ ನಾನು, ಇವು ಬೇಡ, ನೀವು ನರಕಕ್ಕೆ ಹೋಗುದು ಬೇಡ ಅಂತೇಳಿ ಎದುರ್ಕೊಂಡು ಯೇಸು ನಂಬ್ಕೊಳ್ವಾ ಅಂತ ಹೇಳಿ ಆಮೇಲೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಇರುವ, ಅದಕ್ಕಾಗಿ ಅಲ್ಲ ದೇವರು ನಮ್ಮನ್ನ ಕರೆದಿರೋದು. ನಾವು ಸ್ಟ್ರಿಕ್ಟ್ ಆಗಿ ಖಂಡಿತವಾಗಿ ಆ ಪರಿಶುದ್ಧತೆಯ ಜೀವಿತ, ಆ ನೀತಿಯ ಜೀವಿತ, ಆ ಕ್ರಿಸ್ತನ ಜೀವಿತ, ಆ ನೂತನ ಜೀವಿತ, ಆ ಕ್ರಿಸ್ತನ ಸುವಾರ್ತೆಯ ಜೀವಿತ ನಾವು ಜೀವಿಸಬೇಕಾಗಿದೆ. ಕೆಲವೊಮ್ಮೆ ಸುವಾರ್ತೆ ನಮಗೆ ಬಾಯಿಂದ ಹೇಳಲಿಕ್ಕಾಗದಿದ್ರು ನಮ್ಮ ಜೀವಿತದ ಮೂಲಕ ಏನಾಗಿರ್ತದೆ, ನಮ್ಮ ಜೀವಿತ ಏನಾಗಿರುತ್ತೆ, ಅವರಿಗೆ ಸುವಾರ್ತೆಯಾಗಿರ್ತದೆ. ಜನ ನೋಡಿದವ್ರು ಏನಾಗ್ತಾರೆ, ಪಕ್ಕ ಏಸು ಇದ್ದಂಗಿದ್ದಾನೆ ಮರೇನು. ಹೌದು, ಜನ ಹೇಳ್ತಾರೆ, ಇವ ಪಕ್ಕ ಏಸು ಇದ್ದಂಗಿದ್ದಾನೆ, ಏಸುನ್ ತರನೇ ನಡ್ಕೊಳ್ತಾನೆ, ಏಸುನ್ ತರನೇ ಮಾತಾಡ್ತಾನೆ, ಏಸುನ್ ತರನೇ ಜೀವಿಸ್ತಾನೆ, ಇವ ಪಕ್ಕ ಏಸು. ಇವ ನಿಂಗೆ ಇನ್ಮೇಲೆ ಏಸು ಅಂತ ಕರೀತೆ ನೋಡಿ. ಕೆಲವರು ಏಸು ಅಂತ ಹೆಸರಿಟ್ಕೊಂಡಿದ್ದಾರೆ, ಆದ್ರೆ ಅವ್ರ ಜೀವಿತ ಏನಿಲ್ಲ. ಅವ್ರ ಹೆಸರು ಏಸು, ಆದ್ರೆ ಅವ್ರು ಇರೋದಲ್ಲಿ ಬಾರಲ್ಲಿ. ನಾನು ಫಸ್ಟ್ ಟೈಮು ಇದರೊಳಗೆ ಬಂದಾಗ ಒಬ್ಬರ ಹೆಸರು ಕೇಳಿದೆ, ಅವ್ರ ಹೆಸರು ಏಸು ಅಂತ. ಅವ್ರ ಹೆಸರು ಸಾಗರವೆಲ್ಲ ಬರೀತಾರೆ. ಆಯ್ತು, ನಾವು ಜೇಜು ಜೇಜು ಅಂತ ಕರೆಯೋದಿಲ್ಲ ಅವ್ರಿಗೆ, ಮತ್ತೆ ಕೊಂಕಣಿಯಲ್ಲಿ ಏಸು ಅಂತಾನೆ ಕರೆಯೋದು. ಅವ್ರು ಕೆತ್ತಲಿಕ್ಕೆ ಕೊಂಕಣಿ ಮಾತಾಡ್ತಾರೆ, ಆದ್ರೆ ಕೊಂಕಣಿಯಲ್ಲಿ ಏನಂತ ಕರೆಯೋದಿಲ್ಲ ಅವರಿಗೆ. ಜಗ್ಯೋ ಹಂಗ್ಯೋ ಅಂತ ಕರೆಯುವುದಿಲ್ಲ, ಯೇಸು ಹಂಗ್ಯೋ ಅಂತ ಕರೀತಾರೆ. ನೋಡಿ, ಸೊ ಜನರು ಆ ರೀತಿಯಲ್ಲಿ ಕರೀತಾರೆ. ಪಕ್ಕ ಯೇಸು, ಯೇಸುನ್ ತರನೇ ಇಲ್ಲ. ಯೇಸುನ್ ಭಕ್ತ ಅಂದ್ರೆ ನೀನ್ ನೋಡಪ್ಪ, ನೀ ಮಾತ್ರ ಯಾಕೆ ಹಿಂಗೆ, ಅವರೆಲ್ಲ ಯಾಕೆ ಹಂಗಿಲ್ಲ ಅಂತ ಕೇಳ್ತಾರೆ ಕೆಳಗೆ. ಸೊ ದಟ್ ಅದುವೇ ಸಾಕ್ಷಿಯ ಜೀವಿತ. ಸೊ ಹಾಗಾಗಿ ನಮ್ಮನ್ನು ನಾವೇನ್ ಮಾಡಬೇಕಾಗಿದೆ, ಇಲ್ಲಿ ಆತನು ಹೇಳಿದ ಹಾಗೆ ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ಹೇಗೆಂದರೆ ಆತನ ಮರಣದ ಹೋಲಿಕೆಯಲ್ಲಿ ನಾವು ಒಟ್ಟಾಗಿ ನೆಲೆಸಿದ್ದರೆ ಆತನ ಪುನರುತ್ಥಾನದ ಹೋಲಿಕೆಯಲ್ಲಿಯೂ ಇರುವೆವು. ಪಾಪದ ಶರೀರವು ನಾಶವಾಗಿ ನಾವು ಇನ್ನು ಪಾಪಕ್ಕೆ ದಾಸರಾಗಿರದಂತೆ ನಮ್ಮ ಹಳೇ ಮನುಷ್ಯನು ಏನಾಗಿದ್ದಾನೀಗ, ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟನೆಂದು ತಿಳಿದಿದ್ದೇವೆ. ಯಾಕೆಂದರೆ ಪಾಪದಿಂದ ಬಿಡುಗಡೆ ಹೊಂದಿದ್ದಾನೆ. ಯಾಕೆಂದರೆ ಸತ್ತವನು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. ಸೊ ಇನ್ನೊಂದು ಆ ಪದ ನೋಡಿ, ಹಳೇ ಮನುಷ್ಯನು ಕ್ರಿಸ್ತನ ಕೂಡ ಶಿಲುಬೆಗೆ ಏನಾಗಿದ್ದಾನೆ, ಹಾಕಲ್ಪಟ್ಟ. ಸೊ ಇದೇನ್ ಮಾಡ್ಬೇಕು ಗೊತ್ತಾ, ನನ್ನ ಒಳಗಿನಿಂದಲೇ ನಾನೇ ಏನು ಮಾಡಬೇಕು, ತಿಳ್ಕೊಳ್ಬೇಕಾಗಿದೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ನಾನಿನ್ನು ಪಾಪದ ಪಾಲಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಸತ್ತೋಗಿದ್ದೇನೆ. ಇದು ದಿನ ಏನಾಗಬೇಕು, ನಾನು ಸತ್ತೋಗಿದ್ದೇನೆ, ನಾನಿಲ್ಲ. ನಾನಿನ್ನು ಬದುಕೋದು ಹೇಗೆ? ಪಾಪದ ವಿಷಯಗಳಿಗಾಗಿ. ಎಲ್ಲ ಪಾಪಕ್ಕೂ ಏನ್ ಹೇಳ್ಬೇಕು, ಎಲ್ಲಾ ಪಾಪಕ್ಕೂ ಏನ್ ಹೇಳ್ಬೇಕು? ಹೌದು ಅನ್ಬೇಕಾ, ಇಲ್ಲ ಅನ್ಬೇಕು. ಪಾಪ ಬಂದು ಕೇಳತ್ತೆ, ನಂಗೆ ತಗೊಳ್ತೀಯ ನೀನು, ಏನ್ ಹೇಳ್ಬೇಕು? ಅವಾಗ ಏನ್ ಹೇಳ್ಬೇಕು?
ಇಲ್ಲ, ನಿನ್ನ ಸಹವಾಸ ಬೇಡ ನನಗೆ. ಇಷ್ಟು ದಿವಸ ನಿನ್ನ ಸಹವಾಸ ಮಾಡಿ ನಾನೆಲ್ಲಿ ಹೋಗ್ತಿದ್ದೆ? ಬೆಂಕಿ ಕೆರೆಗೆ ಹೋಗ್ತಿದ್ದೆ. ಇನ್ನು ಮತ್ತು ನಾನು ನಿನ್ನ ಸಹವಾಸ ಮಾಡಿದ್ರೆ ನಾನು ದೇವರಿಂದ ಏನಾಗ್ತೆ ಅಥವಾ ನನ್ನಿನ್ನತೆ ನಾನೇನಾಗ್ತೆ? ಕಳ್ಕೊಂಡ್ಬಿಡ್ತೀನಿ. ನನಗೆ ಏಸು ಬೇಕಪ್ಪ, ನೀ ಬೇಡ ನನಗೆ. ಏಸು ಹತ್ರ ಎಷ್ಟು ಖುಷಿ ಇತ್ತು ಗೊತ್ತಾ? ಎಷ್ಟು ಸಂತೋಷ ಇತ್ತು, ಎಷ್ಟು ಸಮಾಧಾನ ಇತ್ತು, ಎಷ್ಟು ನೆಮ್ಮದಿ ಇತ್ತು, ಎಷ್ಟು ಪ್ರೀತಿ ಇತ್ತು. ಕ್ರಿಸ್ತನಲ್ಲಿ ಎಷ್ಟು ಚಂದ ಇತ್ತು. ನಾನು ಒಳ್ಳೆದಾಗಿ ಜೀವಿಸ್ತಾ ಇದ್ದೆ. ಈಗ ನಾನು ಒಳ್ಳೆದಾಗಿದೆ, ಒಳಗಡೆಯಿಂದ ಖುಷಿಯಾಗಿದೆ, ಸಂತೋಷ ಆಗಿದೆ, ನನ್ನ ಪಾಪ ಹೋಗಿದೆ, ನಾನು ಕ್ರಿಸ್ತನಲ್ಲಿ ನೂತನ ಆಗಿದೆ. ಈಗ ನನಗೆ ನಿನ್ನ ಸಹವಾಸ ಇನ್ನು ಬೇಡ. ನನ್ನ ಹತ್ರ ನೀನು ಬರಬೇಡ ಪಾಪ. ಅದಕ್ಕೆ ದೇವರೊಂದು ಎಚ್ಚರಿಕೆ ಕೊಟ್ಟರು ಕಾಯಿನನಿಗೆ. ಏನಂತ? ಪಾಪ ಏನ್ ಮಾಡ್ತಾ ಇದೆ ಅಂತೆ ನೋಡಿ. 4ನೇ ಅಧ್ಯಾಯ ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 4:7 ಓದಿ. ನೀನು ಒಳ್ಳೆಯದನ್ನು ಮಾಡಿದರೆ ನೀನು ಅಂಗೀಕರಿಸಲ್ಪಡುವುದಿಲ್ಲವೇ? ನೀನು ಒಳ್ಳೆಯದನ್ನು ಮಾಡದೆ ಹೋದರೆ ಬಾಗಿಲಲ್ಲಿ ಪಾಪವು ಮಲಗಿದೆ ಮತ್ತು ನಿನ್ನ ಮೇಲೆ ಅವನ ಆಸೆ ಇರುವುದು, ನೀನು ಅವನನ್ನು ಆಡುವೆ ಎಂದು ಹೇಳಿದ. ಪಾಪ ಏನ್ ಮಾಡ್ತಿದೆ ಅಂತೆ? ನೀನು ಒಳ್ಳೆಯದನ್ನು ಮಾಡದೆ ಹೋದರೆ, ಯಾರು ಕೂತ್ಕೊಂಡಿದ್ದಾರೆ? ಪಾಪ. ಪಾಪ ಏನ್ ಮಾಡ್ತಾ ಇದೆ? ಬಾಗಿಲಲ್ಲಿ ಕೂತ್ಕೊಂಡು ಕಾಯ್ತಾ ಇದೆ. ಯಾವಾಗ ನೀ ನನಗೆ ಸಿಗ್ತಿ, ನಾನೇನ್ ಮಾಡ್ಬಿಡ್ತೇನೆ? ನಿನ್ನನ್ನ ನುಂಗಿ ಬಿಡ್ತೇನೆ, ನಿನ್ನನ್ನು ನನ್ನ ವಶ ಮಾಡಿ ಬಿಡ್ತೇನೆ. ಪಾಪಕ್ಕೇನಿದೆ ಅಂತೆ? ನಿನ್ನ ಮೇಲೆ ಅದಕ್ಕೆ ಆಶೆ ಇದೆ. ಪಾಪಕ್ಕೆ ನಮ್ಮ ಮೇಲೆ ಆಶೆ ಇದೆ. ಪಾಪಕ್ಕೆ ನಮ್ಮ ಮೇಲೆ ಆಶೆ ಇದೆ. ನಾವು ಪಾಪವನ್ನು ಬಿಟ್ಟಿದ್ದೇವೆ, ಆದರೆ ಪಾಪ ನಮ್ಮನ್ನೇನ್ ಮಾಡ್ತಾ ಇದೆ? ಬೆನ್ನಟ್ಕೊಂಡು ಬರ್ತಾ ಇದೆ. ನಾವೇನ್ ಮಾಡ್ಬೇಕಾ? ಪಾಪದ ಸಹವಾಸ, ಪಾಪದ ವಿಷಯ ನಾವು ಒಮ್ಮೆ ಬಿಟ್ಟಿದ್ದೇವೆ. ಬೇಡ, ನೀನು ಸಹವಾಸ ಬೇಡ, ನನಗೂ ನಿನಗೂ ಬೇಡ, ನೀನು ಹೋಗು ಅಂತ. ಆದ್ರೆ ಹೋಗಿದ ಪಾಪ ತಿರುಗಿ ಮಾಡ್ತಾ ಇದೆ. ಅವ ಓಡ್ತಾ ಇದ್ದ, ಕ್ರಿಸ್ತನ ಹಿಂದೆ ಅವ ಓಡ್ತಾ ಇದ್ದಾನೆ, ನಾನು ಅವನಿಗೆ ಹಿಡಿತೆ ಅಂತ ಹೇಳಿ ಪಾಪ ಕೂಡ ಏನ್ ಮಾಡ್ತಾ ಇದೆ? ನಮ್ಮ ಹಿಂದೆನೆ ಏನ್ ಮಾಡ್ತಾ ಇದೆ? ಓಡ್ ಬರ್ತಾ ಇದೆ. ಮತ್ತೆ ನಾವೀಗ ಇಲ್ಲಿಂದ ಹೋಗುವಾಗ ಅಲ್ಲಿ ಯಾರು ಕಾಯ್ತಾ ಇರ್ತೀರಿ? ಈಗ ರಸ್ತೆ ಮೇಲೆ ಯಾರು ಕಾಯ್ತೀರಿ? ಕಾಯ್ತೇ ಇರ್ತ ಸೈತಾನ್. ಆರಾಧನೆ ಹೋಗಿರಲ್ಲ, ಬನ್ನಿ ಮಾಡ್ತೇನೆ ನಿಮಗೆ. ಖುಷಿಯಾಗಿ ಆರಾಧನೆ ಮಾಡಿದಿರಲ್ಲ, ಮಾಡಿ 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 ನಿಮಗೆ ಮಾಡ್ತೇನೆ. ಅಲ್ಲಿ ಏನಾದ್ರೂ ಒಂದು ಕಿದಪತಿ ಮಾಡಿಬಿಡು. ಆವಾಗ ನಮ್ಮ ಏನಾಯ್ತು? ಎಲ್ಲ ಹೋಯ್ತು. ನನ್ ತಪ್ಪಿದ ಮರ, ನಿಂದ ತಪ್ಪಿದ. ಆಯ್ತಾಯ್ತು, ನಾನು ನೋಡ್ಕೊಂಡೆ. ಏನಾಯ್ತು ಪಾಪ? ಹೇಗೆ ಸಿಕ್ಕದೆ ಹಂಗಾಗ್ತದೆ. ಇದು ಹೇಳಿ ಮುಗಿಸ್ತೇನೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ವಿಶ್ವಾಸಿ, ಪಾಸ್ಟ್ರು ಇರಬೇಕು, ಪಾಸ್ಟ್ರು ಅಥವಾ ವಿಶ್ವಾಸಿ ಇರಬೇಕು. ಬೇರೆ ಊರಿಗೆ ಹೋಗ್ತಾ ಇದ್ದ. ಟ್ರೈನ್ ಬುಕ್ ಮಾಡಿ, ಅವನಿಗೆ ಸ್ಪೆಷಲ್ ಒಂದು ಸೀಟ್ ಅವನು ಬುಕ್ ಮಾಡಿ ಇಟ್ಕೊಂಡಿದ್ದ. ಬುಕ್ ಮಾಡಿ ಇಟ್ಕೊಂಡಾಗ ಏನಾಯ್ತು? ಇವ ತನ್ನ ಸೀಟ್ ಹುಡ್ಕೊಂಡು ಹೋದ. ಸೀಟ್ ಹುಡ್ಕೊಂಡು ಹೋಗಿ ಅಲ್ಲಿ ನೋಡು, ಅವನ ಸೀಟಲ್ಲ ಒಬ್ಬ ಕೂತ್ಕೊಂಡ್ಬಿಟ್ಟಾನ. ಅವ್ನು ಹೇಳ್ದ, ನೋಡು ಇದು ನಂದು ಚೀಟಿ ಇತ್ತು,
ಇದು ನನ್ನ ನಂಬರ್, ಇದು ನನ್ನ ಸೀಟ್, ನಂಗೆ ನೀನೇನು ಮಾಡ್ಬೇಕು ಈಗ? ಬಿಟ್ಕೊಡ್ಬೇಕು. ಕೂತ್ಕೊಂಡವನು ಏನು ಮಾಡಲಿಲ್ಲ, ಹೇಳಿಕ್ಕೆ ರೆಡಿ. ನನ್ನ ಸೀಟ್ ಇದೆ, ಏನಾಯ್ತು ನಿನ್ನ ಸೀಟ್ ಆದರೆ? ನನಗೇನು ನಿನ್ನ ಸೀಟ್ ಹೌದು, ಏನಾಯ್ತು? ಅಲ್ಲ ನೀವು ನಾ ಕೂತ್ಕೊಳ್ಬೇಕು. ಅಲ್ಲ ನಾ ಕೂತ್ಕೊಂಡಿದ್ದೀನಿ, ಎಲ್ಲ ಹೇಳಿ ಎಲ್ಲ ಆಯ್ತು, ಪಂಚಾಯತ್ಗೆಲ್ಲ ಆಗಿರಾಗಿ ತಲೆ ವಿಷಯ ಅಂತ ಮಾಡಿ ಗೊತ್ತಾ, ಇದಾಗುದಿಲ್ಲ ಹೋಗುದಿಲ್ಲ ಅಂತೇಳಿ ಒಂದು ಪೇಪರ್ ತಗೊಂಡು ಆ ಟ್ರೈನ್ದು ಬಾತ್ರೂಮ್ ಇರ್ತದಲ್ಲ ಅಲ್ಲಿ ಆ ಬಾತ್ರೂಮ್ ಪಕ್ಕ ಆ ಪೇಪರ್ ಹಾಕಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ್ಬಿಟ್ಟು ಆರಾಮ್ಸೆ, ಹವಾಸ ಬೇಡ ಅಂತ. ಅದಕ್ಕೆ ಒಬ್ಬ ಹಗೂರಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಎದ್ದು ಬಂದ. ಇಲ್ಲದ ಮಾಡ್ತಿದ್ದೀನಿ, ಇಲ್ಲ ಕೂತ್ಕೊಂಡಿದ್ದೇನೆ, ನಿಮ್ಮ ಸೀಟ್ ಹೈಟ್ ಹೈಟ್ ಮಾಡು, ತಗೊಂಡು ನಿಮ್ಮ ಸೀಟ್ ಹೈಟ್ ಮಾಡೋನು, ಜೋರು ಮಾಡೋನು, ಬಿಸಿ ಜೋರು. ಯಾರವ ಅವ? ಯಾರು ಎದ್ದು ಬಂದವ? ಅವ ಪಾಪ, ಅವ ಸೈತಾನ. ಅವ ಮನುಷ್ಯ ಸೈತಾನಲ್ಲ. ಈಗ ನೀವು ಹೇಳಿದ್ರೆ ನನಗೊಬ್ಬ ಸಪೋರ್ಟಿಗೆ ಸಿಕ್ಕಿದ, ಈಗ ಮಾಡ್ತೇನೆ ನಿಮಗೆ ಅಂತೇಳಿ ಹೋಗಿ ಗಲಾಟೆ ಮಾಡಿದ್ರೆ ಏನಾಗ್ತದೆ? ಅವ ಸಾಕ್ಷಿ ಹೋಗ್ತಿತ್ತು. ಒಂದು ಸೀಟಿಗಾಗಿ ಏನಾಗ್ತಿತ್ತ, ಸಾಕ್ಷಿ ಹೋಗಿ ಬಿಡ್ತಿತ್ತು. ಎಲ್ಲ ಆಯ್ತು ಅಂತ ತಿಳ್ಕೊಳ್ಳುವ, ಎಲ್ಲ ಮುಗಿ. ಒಂದು ದಿವಸ ಈ ವ್ಯಕ್ತಿ ಏನು ಮಾಡ್ಬೋದು, ಒಂದು ಕರಪತ್ರ ಹಿಡ್ಕೊಂಡು ಏಸು ನಂಬಿ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಆಯ್ತು, ಎಲ್ಲ ಮನೆಗಳಿಗೆ ತಿರುಗಬೇಕಾದ್ರೆ ಒಂದು ಮನೆಗೆ ಹೋಗಿ ಏನು ಮಾಡ್ತಾನೆ, ಟಕ್ 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 ಬಾಗಿಲು ಜಪ್ತಾನೆ. ಬಾಗಿಲು ತೆಗೆದಾಗ ಯಾರು? ಬಾಗಿಲು ತೆಗೆದಾಗ ಯಾರು? ಅರೆ ನಾನು ನಿಮ್ಗೆಲ್ಲ ನೋಡಿನಲ್ಲ, ನೆನ್ಪು ಮಾಡ್ತೀನಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸೀಟಿಗೆ ನಾವಿಬ್ರು ಜಗಳ ಮಾಡ್ಕೊಂಡಿತ್ತ. ಈಗ ಹೇಳಿ, ಯೇಸು ಬಗ್ಗೆ ಹೇಳಕ್ಕಾಗತ್ತ ಅವನಿಗೆ? ಈಗೇನ್ ಮಾಡ್ಬೇಕ ಅವನು? ನಿಮ್ದು ಯೇಸು ನಾನು ಅಲ್ಲೇ ನೋಡ್ಬಿಟ್ಟೆ ಅಂತ ಹೇಳ್ಬಿಡ್ತಾವನು. ಆ ದಿವಸ ಟ್ರೈನಲ್ಲಿ ನಿಮ್ ಯೇಸುನು ನಾನು ಅಲ್ಲೇ ನೋಡ್ಬಿಟ್ಟಿದ್ದೀನಿ, ಇನ್ನು ಯೇಸು ನಂಗೆ ನೀನೇನ್ ಮಾಡಬೇಡ, ತೋರ್ಸೋದು ಬೇಡ, ನೀನು ಬೇಡ, ನೀನ್ ಯೇಸುನು ಬೇಡ. ನೀನು ಏನ್ ಮಾಡ್ಬೇಕು ಗೊತ್ತಾ? 10 ರೂಪಾಯಿ ಹೋದ್ರೂ ಚಿಂತೆ ಇಲ್ಲ, ಆಯ್ತಾ? ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು ಯೇಸು, ನಿನ್ನ ಮೇಲಂಗಿಯನ್ನು ಕೇಳುವವನಿಗೇನು ಮಾಡೋ, ನಿನ್ನ ಒಳಂಗಿಯನ್ನು ಹಾಕೋ. ಬೆಲ್ಟ್ ಕೇಳಿದ್ರೆ ಏನು ಮಾಡೋ? ನಿನ್ನ ಹತ್ರ 2 ಬೆಲ್ಟ್ ಇದ್ರೆ 1 ಬೆಲ್ಟ್ ಕೊಡುವಾಗಿದೆ. ಇದು ಕ್ರಿಸ್ತಿಯ ನಿಯಮ. ಇದೇ ಜೀವಿತ, ಕ್ರೈಸ್ತ ಜೀವಿತ. ಸೊ ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ. ಸತ್ತಂತ ನಾವುಗಳು ಕ್ರಿಸ್ತನ ಮಹಿಮೆಗಾಗಿ, ಗ್ರೇಟೆಸ್ಟ್ ಲವ್, ಕ್ರಿಸ್ತನಿಗಾಗಿ ಜೀವಿಸುವ ಪ್ರೀತಿ, ಆ ಪ್ರೀತಿ ನಮ್ಮ ಒಳಗೆ ಇರೋದಾದ್ರೆ, ಆ ಕ್ರಿಸ್ತನ ಪ್ರೀತಿ ನಮ್ಮ ಒಳಗೆ ಇರೋದಾದ್ರೆ ನಾವು ಖಂಡಿತವಾಗಿ ಕ್ರಿಸ್ತನಿಗಾಗಿ ಏನ್ ಮಾಡ್ತೇವೆ. ಎಂಥ ಪಾಪ ಆದ್ರೂ ನಾವೇನ್ ಮಾಡೋದಿಲ್ಲ, ಬಿಡ್ಲಿಕ್ಕೆ ಹಿಂಜರಿಯೋದಿಲ್ಲ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಾವು ಮೊದಲನೇದಾಗಿ ಏನ್ ಮಾಡುವ ಅಂತ ಹೇಳಿದ್ರೆ, ಈಗ ಪ್ರಾರ್ಥನೆ ಮಾಡಿಕೊಳ್ಳುವ. ನೀವು ಮಾಡ್ತೀರಾ ಪ್ರಾರ್ಥನೆ?